ಅರಿವು ಪ್ರಾರಬ್ಧನೂ ಅನ್ನೋದಿಲ್ಲದ ಸಂಚಿತನೂ ಇಲ್ಲ ಆಗಾಮೂ ಇಲ್ಲ ಅರಿವಿಗೆ ಕರ್ಮದ ಫಲ ಅಂತೂ ಇಲ್ಲ ಕರ್ಮದ ಫಲ ಇರೋದೆಲ್ಲ ಶರೀರಕ್ಕೆ. ಹೌದಲ್ಲ? ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಯೋಗಿ ಆದವನಿಗೆ ಯಾವ ಪ್ರಾರಬ್ಧ ಕರ್ಮನೂ ಅವು ಇರಲಾರ್ದು. ಅದು ಶರೀರಕ್ಕಂತ ಇರ್ಬೋದು, ಆದ್ರೆ ಅವಿಗೆ ಇಲ್ಲ. ನಿಜವನ್ನ ತಿಳಿದಂಥವ್ರಿಗಿಲ್ಲ. ಯಾರು ಶರೀರ ನಾನಂತ ತಿಳಿದಾರ ಅವರಿಗೆ ಅದು ಮಾಯಾತ್ಮನಿಗೆ ಐತೆ, ಯೋಗಿಗಿಲ್ಲ. ಅದಕ್ಕೆ ಪ್ರಾರಬ್ಧ ಅನ್ನೋದು ಶರೀರಕ್ಕೆ ಹೊರತಾಗಿ ಆತ್ಮನಿಗೆಲ್ಲ ಅಂತ, ಅರಿವಿಗೆಲ್ಲ ಅಂತ. ಹೌದು. ಅದಕ್ಕೆ ಇಲ್ಲಿ ಅವ್ರು ನೀವೇ ಮಾಡ್ತಾರೆ, ಜೀವನ್ಮುಕ್ತನಾದಂಥವನಿಗೆ ಪ್ರಾರಬ್ಧ ಅನ್ನೋದಿಲ್ಲ. ನೋಡೋಕಷ್ಟ ಅದ, ಕೇಳಲಿಕ್ಕಷ್ಟ ಅದ, ಹೇಳಲಿಕ್ಕಷ್ಟ ಅದ ಪ್ರಾರಬ್ಧ. ಹೌದಲ್ಲ? ಉಣ್ಲಿಕ್ಕೆ ಇಲ್ಲ. ಅದಕ್ಕೆ ಅವರ ಉದಾಹರಣೆ ಆಗಿ ಗಗನ ಕುಸುಮ ಶುಕ್ತಿ ರಜಿಕದಂತೆ ಅಂತ ಉದಾಹರಣೆ ಕೊಡ್ತಾರೆ ಅವರು. ಅವು ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದಲ್ಲ? ಕಪ್ಪೆ ಚಿಪ್ಪಿನೊಳಗೆ ಬೆಳ್ಳ ಐತಿ ಕರೆ, ಅದನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತೈತೇನು? ಇಲ್ಲ. ಗಗನ ಕುಸುಮ ತೋರ್ತೈತಿ ಕರೆ, ಅದು ಏನಾರು ತೊಗೊಂಡು ಐತೇನು ಅಲ್ಲೇ? ಇಲ್ಲ. ಅದಕ್ಕೆ ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರದ. ಹೌದಲ್ಲ? ಆತ್ಮನಿಗಿಲ್ಲ ಅಂತ ಪ್ರಾರಬ್ಧ ಅನ್ನೋದು. ಮಾಯಾತ್ಮನಿಗೆ ಐತದ ಅಂದ್ರೆ ಅಜ್ಞಾನಿಗಳಿಗೆ, ಶರೀರ ನಾನಂತ ತಿಳ್ಕೊಂಡವರಿಗೆ ಅದು ಪ್ರಾರಬ್ಧ. ಜೀವನ್ಮುಕ್ತಿಯನ್ನು ಹೊಂದಿದವಾಗ ಅವು ಪ್ರಾರಬ್ಧ ಇಲ್ಲ ಅಂತ. ತನ್ನ ತಿಳಿದ ಮೇಲೆ ಎಲ್ಲವೂ ಮೂರೂ ಕರ್ಮ ನಾಶ ಆಗಿಬಿಡ್ತಾವೆ ಅಂತ. ಪ್ರಾರಬ್ಧನೂ ಹೋಕ್ಕೈತಿ, ಸಂಚಿತನೂ ಹೋಕ್ಕೈತಿ, ಆಗಾಮಿನೂ ಹೋಕ್ಕೈತಿ. ಪ್ರಾರಬ್ಧ ನೋಡ್ಲಿಕ್ಕೆ ಅಷ್ಟ ಅದ, ಉಣ್ಲಿಕ್ಕೆ ಅಷ್ಟ ಅದ. ಅದು ಶರೀರ ಮಾಡೈತಿ, ಶರೀರ ಉಣ್ತೈತಿ. ಅದು ಅರಿವಿಗೇನು ಆಗೇ ಇಲ್ಲ ಅಲ್ರಿ. ಹೌದಲ್ರಿ? ಅದು ಶರೀರಕ್ಕೆ ಯಾಕಂತ ತಮ್ಮನ್ನು ಕೇಳಿದಾಗ ಶರೀರ ಹಿಡ್ಕೊಂಡ ಮಾಡ್ತಾನಲ್ಲ, ಅದಕ್ಕೆ ಶರೀರಕ್ಕೆ. ಹೌದ್ರಿ? ಪ್ರಾರಬ್ಧ ಶರೀರ ಭಾವದಿಂದ ನಮ್ಮ ಅಂದ್ರೆ ಪ್ರಾರಬ್ಧ ಅನ್ನೋದು ಉಣ್ಲಿಕ್ಕೆ ಬಂದಂಥದ್ದು ಅಂಥದ್ದು, ಮಾಡಿದ್ದದು. ಹೌದಲ್ರಿ? ಶರೀರ ಮಾಡಲಿಲ್ಲ ಅಂತಂದ್ರೂ ಹಿಂದೆ ಮಾಡಿದ್ದು ಉಳ್ದೈತಲ್ಲ, ಹಿಂದೆ ಮಾಡಿದ್ದು ಐತಲ್ಲ, ಅದನ್ನು ಉಣ್ಲೇಬೇಕು ಅಂತ. ಹೌದಲ್ಲ? ಮನ್ಯಾಗ ಜೋಳದ ನೀಟ್ಟು ಹುಟ್ಟಿರಿ, ಅವು ಉಣ್ಣ ತೀರಿಸ್ಬೇಕಲ್ಲ. ಹೌದಲ್ರಿ? ಮಾರ್ತಾನೆ ಖಾಲಿ ಹಾಕೋ ಅಂತಂದ್ರೆ ಮಾರಿದ್ದ ದುಡ್ಡು ಅದು ಕಾರ್ಯಗತನೂ ನೀವು ಉಣ್ಣಬೇಕಲ್ಲ, ಅದು ಬಳಕೆ ಮಾಡ್ಕೊಂಡಬೇಕಲ್ಲ. ಹೌದಲ್ಲ? ಅದು ಬಿಡೋದಿಲ್ಲ ಅಂತ, ಉಂಡ ತೀರಿಸ್ಬೇಕು ಅಂತ. ಅದಕ್ಕೆ ಅದನ್ನು ಕಳ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾವಾಗ ಹೋಕೈತಿ ಅಂತಂದ್ರೆ ಅದು ತನ್ನ ನಿಜವನ್ನು ಅರ್ಥಾಗ ಶರೀರಕ್ಕೆ ಬಂದಿರ್ತೈತಿ. ಶರೀರ ನಾನಂತ ತಿಳಿದೀನಿ ಅಂತ ತಿಳ್ಕೊಂಡು ನನಗೆ ಪ್ರಾರಬ್ಧ ಐತೆ ಅಂತ ಹೇಳಾಕತ್ತೇನೆ ನಾನು. ಹೌದಲ್ರಿ? ಶರೀರಕ್ಕೆ ಅದು ಪ್ರಾರಬ್ಧ, ಆತ್ಮನಿಗಿಲ್ಲ ಅಂತ, ಅರಿವಿಗಿಲ್ಲ ಅಂತ. ಯಾಕೆ ಶರೀರ ನಾನಲ್ಲ, ನನಗೆ ಪ್ರಾರಬ್ಧ ಸಂಬಂಧ ಇಲ್ಲ ಅಂತ. ಪ್ರಾರಬ್ಧ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟಂತ, ಅರಿವಿಗಿಲ್ಲ. ಶರೀರ ಜಡ ಐತಿ, ಅದೇನು ಮಾಡಲಿಲ್ಲ ಅಂತಂದ್ರೂ ಅದು ಹಿಡ್ಕೊಂಡು ಮಾಡಿರ್ತೀವಿ ಅಂತೇಳಿ ಅದಕ್ಕೆ ಅದು ಹಿಂದೆ ಮಾಡಿದ ಕರ್ಮ ಮತ್ತು ಶರೀರ ಭಾವದಿಂದ ಮಾಡಿರ್ತೇವೆ. ಅದು ಸಂಚಿತದೊಳಗೆ ಶೇಖರಣೆ ಆಗೈತ್ರಿ. ಅದು ಈ ಜನ್ಮದಾಗ ಏನು ಮಾಡಿಲ್ಲ ಕರೆ, ಈ ಜನ್ಮದಾಗ ಈ ಶರೀರ ಭಾವ ಇಟ್ಕೊಂಡು ಮಾಡಿಲ್ಲ ಕರೆ, ಹಿಂದೆ ಮಾಡಿರ್ನಲ್ಲ. ಅದು ಉಣ್ಣಕ್ಕೆ ಬಂದತ್ತಿದೆ, ಈ ಶರೀರ ಉಣ್ಣಕ್ಕೆ ಬಂದೈತೆ. ಅದನ್ನು ಆ ಶರೀರ ಮಾಡಿದ್ದು ಈ ಶರೀರಕ್ಕೆ ಏನು ಸಂಬಂಧ ಅಂತಂದ್ರೆ ಅದು ಶರೀರ ಭಾವದಿಂದ ಮಾಡಿ ಅಂತ ತಿಳ್ಕೊಂಡು ಅದು ಶರೀರ ಉಣ್ಣಾಕ ಬಂದಿದ್ದಿದ್ದು.
ಈ ಶರೀರವನ್ನು ಜನ್ಮ ಎತ್ತಿ ಬಂದಿದ್ದೆ ಅದಕ್ಕೆ ಅಂದ್ರೆ ಅದನ್ನು ಕರ್ಮದ ಫಲವನ್ನು ಉಂಡು ತೀರಿಸ್ಲಿಕ್ಕೆ ಬಂದಂಥದ್ದು ಇದು. ಈ ಏನೂ ಮಾಡಿಲ್ಲ ಅಂದರೂ ಅದು ಬರೋದದು. ಅದಕ್ಕೆ ಅವರು ಉಂಡು ತೀರಿಸ್ತಾರ ಅಂತ. ಬರುಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದಲ್ರಿ? ಈಗೇನು ಮಾಡಿಲ್ಲ ಅಂದ್ರೂ ಬರ್ತಾವಲ್ರಿ. ಹಾಂ, ಮತ್ತು ಶರೀರ ಭಾವ ಇಟ್ಕೊಂಡು ಮಾಡಿದ್ರೆ ಅಷ್ಟೇ ಬರ್ತಾವೆ. ಈಗ ಶರೀರ ಭಾವನ ಇಲ್ಲ ಅದ್ಯಾಕೆ ಬರ್ತಾವೆ ಅಂತಂದ್ರೆ ಹಿಂದೆ ಮಾಡಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಬಂದಿ ನೀನು. ಹೌದಲ್ರಿ? ಅದನ್ನು ಉಂಡು ತೀರ್ಸಬೇಕು. ಯಾರು ತಗೋಕ್ಕೆ ಬರೋದಿಲ್ಲ ಅದನ್ನು. ನೀನ ಉಣ್ಬೇಕು ಅದನ್ನು. ನೀನ ಈ ಶರೀರ ಭಾವದಿಂದ ಹಿಂದೆ ಮಾಡಿದ್ದ ಈಗ ಉಂಡು ತೀರಿಸ್ಬೇಕದ. ಹೌದಲ್ರಿ? ಅದಕ್ಕೆ ಅವರು ಬರೋ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರನ ಅದಕ್ಕಿಲ್ಲ ಅಂತ ಹೇಳಿ. ಸಂಚಿತ ಜ್ಞಾನ ಪಡೆದ್ಮೇಲೆ ನಾಶ ಆಯಿತು, ಆಗಾಮಿ ಕರ್ಮಗಳು ನಾಶ ಆಗುತ್ತೆ. ಪ್ರಾರಬ್ಧ ಅನ್ನೋದು ಸಂಚಿತದಲ್ಲಿಂದಲೇ ಬಂದಿದ್ರಪ್ಪ. ಹೌದು, ಪರಿಪಕ್ವವಾದ ಕರ್ಮ ಪ್ರಾರಬ್ಧ ಆಯಿತು. ಹೌದು. ಇದನ್ನು ಮುಂದೆ ತೀರಿಸಿದ್ರೆ ಭೋಗ ಆತಂದ್ರೆ ಈಗ ಮುಗಿದು ಮತ್ತೆ ಮತ್ತು ಉಳಿತೈತೆ ಯಾವುದು ಮತ್ತೆ ಜನ್ಮ ತರಬೇಕಂತ. ಈಗ ಪ್ರಾರಬ್ಧ ಕರ್ಮ ಜ್ಞಾನಿಗಳದ್ದು ಸ್ವಲ್ಪ ಉಳಿತಂದ್ರೆ ಅದು ಮತ್ತೆ ಭೋಗ ಮಾಡಲಿಕ್ಕೆ ಜನ್ಮ ಭೋಗ ಇದು ಯೋಗ ಭ್ರಷ್ಟ ಆಗಿ ಮತ್ತೆ ಪೂರ್ಣ ಉಂಡಿಲ್ಲಲ್ರಿ ಅದನ್ನು. ಈ ಜನ್ಮದಲ್ಲಿ ಮತ್ತೆ ಈಗ ಉಳಿತಂದ್ರೆ ಅದು ಬರಬೇಕಾದ ಮತ್ತೆ. ಹೌದಲ್ರಿ? ಈಗ ಉರಿ ಹಚ್ಚಿರ್ತೀರಿ, ಕಟ್ಟಿಗೆ ಇರ್ತಾವೆ, ಕಟ್ಟಿಗೆ ಸುಡುತನೂ ಉರಿಯಬೇಕಾದ. ಹೌದಲ್ರಿ? ಉಳಿತಂದ್ರೆ ಮತ್ತೆ ಆ ಕಟ್ಟಿಗೆ ಉರಿ ಹಚ್ಚಕ್ಕೆ ಬರತೈತೆ ಅಲ್ರಿ ಅದು. ಹೌದಲ್ರಿ? ಈಗ ಉರ್ಯಾಕತ್ತೈತಿ ಏನೋ ಆಕಸ್ಮಿಕ ಅರ್ಧಕ್ಕೆ ಉರಿದ ಆರ್ತೀವಿ ಅಂತಂದ್ರೆ ಮತ್ತೆ ಕಟ್ಟಿಗೆ ಉಳ್ದೈತಲ್ಲ ಅದು, ಉಳ್ದೆ ಬೂದೆ ಆಗಿಲ್ಲ ಅದು. ಅದು ಮತ್ತೆ ಉರಿ ಹಚ್ಚಕ್ಕೆ ಉಪಯೋಗ ಐತಲ್ಲ. ಹಂಗೆ ಇದು ಉಂಡ ತೀರಿಸ್ಬೇಕ ಅಂತ, ಬೇರೆ ಪರಿಹಾರನ ಅದಕ್ಕಿಲ್ಲ ಅಂತ ಹೇಳಿದ. ಅದಕ್ಕೆ ಉಂಡು ತೀರಿಸಿದ್ರು ಅವರು. ಅದಕ್ಕೆ ಶರೀರಕ್ಕೆ ಪ್ರಾರಬ್ಧ ಐತಿ ಹೊರತಾಗಿ ಆತ್ಮನಿಗಿಲ್ಲ ಅಂತ ಹೇಳ್ತಾರೆ. ಕರ್ಮದೊಳಗೆ ಪ್ರಾರಬ್ಧ ಕರ್ಮ ಅನ್ನೋದು ಶರೀರಕ್ಕೆ ಐತಿ, ಆತ್ಮನಿಗಿಲ್ಲ ಅಂತ ಅವ್ರು ತಿಳಿದಿರ್ತಾರ ಅಂತ ತಿಳ್ಕೊಂಡು ಉಂಡು ತೀರಿಸ್ತಾರೆ ಅವರು. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರೆ, ಮಾಯಾ ತನ್ವಿಗೆ ಆ ಶರೀರ ಉಳ್ಳಂತವಾಗ ಶರೀರ ಪ್ರಾರಬ್ಧ ಐತಿ, ಮುಕ್ತನಿಗಿಲ್ಲ ಅಂತ ಹೇಳ್ತಾರೆ ಪ್ರಾರಬ್ಧ. ಯಾಕಂದ್ರೆ ಅವ್ನು ನನಗೆ ಬಂದಿಲ್ಲ ಅಂತ ತಿಳಿದಿರ್ತಾನೆ. ಶರೀರ ನಾನಂತ ತಿಳಿದವಗಿದ ಪ್ರಾರಬ್ಧ, ಶರೀರ ನಾನಲ್ಲ ಅಂತ ತಿಳಿದವ ಪ್ರಾರಬ್ಧ ಇಲ್ಲ. ನೋಡೋರಿಗೆ ಅಷ್ಟೇ ಅದು. ಅದಕ್ಕೆ ಅವರು ಉದಾಹರಣೆಯಾಗಿ ಕಪ್ಪಿ ಚಿಪ್ಪನ ಬೆಳ್ಳಿ ಗಗನ ಕುಶಮ ಅಂತ ಹೇಳಿದ್ದವ್ರು. ನೋಡಾಕದಾವು ಕಾಣ್ತಾವು ಖರೆ, ಅದ್ರ ಉಪಯೋಗ ಬರ್ತಾವನು ಅಂತಂದ್ರೆ ಇಲ್ಲ. ಹಾಳಿ ಗೊಂಬೆ ಮಾಡಿ ಉರಿ ಹಚ್ಚಿರಿ, ಆ ಗೊಂಬೆ ಆಕಾರ ಹಂಗೆ ಉಳ್ದೈತೆ ಅದು. ಬೂದಿ ಆಗೈತೆ ಖರೆ, ಅದ್ರ ಗೊಂಬೆ ಆಕಾರ ಐತೆ ಅದು, ನೋಡಾಕೈತಿ. ಹೌದಲ್ರಿ? ಅದನ್ನ ತಗೊಂಡು ಆಟ ಆಡು ಮಗನ ಅಂತ ಅನ್ನಕ್ಕೆ ಬರ್ತೈತೆ. ಮುಟ್ಟಿದ ತಕ್ಷಣ ಒಡೆದು ಹೋಗ್ತೈತೆ, ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಹಂಗಿರ್ತೈತೆ. ಕೇಳಲಿಕ್ಕೆ ನೋಡಲಿಕ್ಕೆ ಇಷ್ಟ ಅದು ಸರ್. ಕೇಳೋರ ದೃಷ್ಟಿಯಿಂದ ನೋಡೋರ ದೃಷ್ಟಿಯಿಂದ ಪ್ರಾರಬ್ಧ ಇರ್ತೈತಿ. ಆದರೆ ಅವಗಿಲ್ಲ, ಯೋಗಿಗಿಲ್ಲ, ನಿಜವಣ್ಣ ಅರ್ಥಂತವಗಿಲ್ಲ ಪ್ರಾರಬ್ಧ. ಹೌದಲ್ಲ? ಅವು ಐತಲ್ರಿ ಉಣ್ಣಾಕತ್ತೇನ ಅಂತಂದ್ರೆ ಅವ ಹಚ್ಕೊಂಡಿಲ್ಲ. ನೋಡೋರ ದೃಷ್ಟಿಲಿದ್ದ, ಕೇಳೋರ ದೃಷ್ಟಿಲಿದ್ದ ಐತಿ ಅಂತ ಹೇಳ್ತಾರೆ. ಅಂತಿರ್ತಾರೆ. ಅವ್ರಿಗೂ ಬಂದಿಲ್ರಿ, ಅವ್ರು ನೋಡಿದ್ರೆ ಅಂತ ಸಾಧು ದೊಡ್ಡ ಜಾಗ ಹಿಂಗೆ ಅಂತಿರ್ತಾರೆ. ಅವ್ರಿಗೆ ಬರಬಾರ್ದಿತ್ರಿ, ಅವ್ರಿಗೆ ಬಂದೇ ಇಲ್ಲದ. ನೀ ನೋಡ್ತಿ ಅಂತ ಅವ್ರಿಗೆ ಬಂದೈತೆ.
ನೀನು ಆ ದೃಷ್ಟಿಯಿಂದ ನೀ ಶರೀರ ಭಾವದ ದೃಷ್ಟಿಯಿಂದ ನೋಡಾಕತ್ತೆ ಅಂತನ ಅವ್ರಿಗೆ ಶರೀರಕ್ಕೆ ಐತಿ ಅನ್ನಿಸ್ತೈತಿ. ಶರೀರ ಉಣ್ತೈತಿ, ನೀ ಶರೀರ ಅಲ್ಲ ಅಂತ ತಿಳಿದು ನೋಡಿದೆ ಅಂದರೆ ಅವರಿಗೂ ಶರೀರ ಅಲ್ಲ ಅವ್ರಿಗೆ ಇಲ್ಲ ಆತ್ಮನಿಗೆ ಪ್ರಾರಬ್ಧ ಇಲ್ಲ ಶರೀರಕ್ಕೆ ಐತಿ. ಶರೀರ ನೀನು ಅಂತ ತಿಳ್ಕೊಂಡು ಅದಕ್ಕೆ ನನಗೆ ಐತಿ ಅಂತ ಹೇಳಾಕತ್ತೀನಿ, ಅವ್ರಿಗೆ ಐತಿ ಅಂತ ಹೇಳಾಕತ್ತೀನಿ. ಯೋಗಿ ಅವರು ಆ ಜೀವನ್ಮುಕ್ತರು ಶರೀರ ಅಂತ ನೋಡಾಕತ್ತೀನಿ ನೀನು, ಅದಕ್ಕೆ ಅವ್ರಿಗೆ ಯಾಕೆ ಬಂತು ಅಂತ ಕೇಳಾಕತ್ತೀರಿ. ಹೌದಲ್ರಿ? ಅವ್ರ ಶರೀರ ಆಗಿದ್ದ ಶರೀರಕ್ಕೆ ಇರ್ತೈತಿ, ಶರೀರ ಅಲ್ಲ ಶರೀರಕ್ಕೆ ಐತೆ ಅಂದರೂ ಕೂಡ ಶರೀರಕ್ಕೆ ಸಂಬಂಧ ಅವ್ರ ಇಲ್ಲ ಸಂಬಂಧವನ್ನು ಕಳಚ್ಕೊಂಡಾರ ಅವರು. ಅದಕ್ಕೆ ಇದು ಕೇಳಲಿಕ್ಕೆ ನೋಡಲಿಕ್ಕೆ ಮಾತ್ರ ಪ್ರಾರಬ್ಧ, ತಿಳಿದವ್ರಿಗೆ ಪ್ರಾರಬ್ಧ ಇಲ್ಲ. ಅದು ಉಂಡು ತೀರ್ಸಕ್ಕೆ ಬಂದಿರ್ತೈತೆ ಶರೀರ. ಹೌದಲ್ಲ? ಶರೀರಕ್ಕೆ ಪ್ರಾರಬ್ಧ ಐತೆ ಹೊರತಾಗಿ ಅರಿವಿ ಇಲ್ಲ ಅಂತ ಹೇಳ್ತಾರೆ. ಪ್ರಾರಬ್ಧ ವಶದಿಂದ ಮಾಯಾತ್ಮ ಜೀವಂಗೆ ಶರೀರ ಭೋಗ ಅರಿವಿಗೆ ಇಲ್ಲ, ಅರಿವಿಗೆ ಇಲ್ಲ. ತೋರ್ಕಿ ಶರೀರ, ತೋರಿಕೆ ಶರೀರ ಭೋಗವುಳ್ಳಂಥವ, ಭೋಗ ಭಾವವಾಗಿರೋ ಅವನಿಗೆ ಇದು ಪ್ರಾರಬ್ಧ ಐತಿ, ಅರಿವಿಗಿಲ್ಲ ಅಂತ ಹೇಳ್ತಾರೆ. ವರ ಯೋಗಿಗೆ ಎಂತು ತದ್ವ್ಯವಹಾರವೆಂಬುದು ದೊರೆಯುವುದು ಪರಿಪೂರ್ಣ ರೂಪಂಗೆ ಕರಚೋದ್ಯವೆನಗಿದು ಮುನಿಪತಿ ನೀನೇ ವಿಸ್ತರದಿಂದೆ ತಿಳುಪೆಣಿಗೆ ಅಲಸಂದೆ. ಅದನ್ನ ಕೇಳ್ತಾಳೆ ಯೋಗಿ. ಹೊರಗೆ ಯೋಗಿಗೆ ನನಗಿದೆ ವಿಚಿತ್ರ ಅನ್ಸಾಕತ್ತೈತಿ ನೀವು ಹೇಳೋದು. ಏನು ಯೋಗಿಗೆ ನೀವು ಅವ್ನಿಗೆ ಪ್ರಾರಬ್ಧ ಇಲ್ಲ ಅಂತ ಹೇಳಾಕತ್ತೀರಿ, ಆದ್ರೆ ನನಗೆ ಕಾಣಾಗತ್ತೇನಲ್ಲ, ನಾನು ನೋಡ್ತೇನಲ್ಲ, ಈ ವ್ಯವಹಾರ ಎಲ್ಲ ನೋಡ್ತೇನಲ್ಲ, ಮಾಡೋದೆಲ್ಲ ನೋಡ್ತೇನಲ್ಲ, ನಮ್ಮಂಗೆ ಅದನಲ್ಲ ಅವನು. ನೀವರ ಅವ್ನಿಗೇನು ಸಂಬಂಧ ಇಲ್ಲ ಅಂತ ಹೇಳ್ತೀರಿ. ಯೋಗಿಗೆ ಇವು ಯಾವುದೂ ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ನನಗೆ ಈಗ ಕಾಣಾಕತ್ತೇನಲ್ಲ, ನೋಡ್ತೇನಲ್ಲ, ನನಗೆ ನೀವು ಹೇಳೋದಕ್ಕೆ ಇಲ್ಲಿ ನೋಡೋದಕ್ಕೆ ವಿಚಿತ್ರ ಅನ್ಸಾಗತ್ತೈತಿ ನನಗೆ. ಅದಕ್ಕೆ ನನಗೆ ಈ ವಿಚಿತ್ರ ಇದನ್ನು ದೂರ ಮಾಡ್ರಿ ಅಂತ ಕೇಳ್ತಾಳ್ರಿ. ಹೌದಲ್ಲ? ಅವಾಗ ಹೇಳ್ತಾರವರು. ಎಂತು ತದ್ವ್ಯವಹಾರವೆಂಬುದು ದೊರೆಯುವುದು ಪರಿಪೂರ್ಣ ರೂಪಂಗೆ ಕರಚೋದ್ಯವೆನಿಗಿದು ಮುನಿಪತಿ. ವಿಚಿತ್ರ ಅನ್ಸಾಗತ್ತೈತಿ, ಆಶ್ಚರ್ಯ ಅನ್ಸಾಗತ್ತೈತಿ. ನೀವರ ಒಂದು ಕಡೆ ಪ್ರಾರಬ್ಧ ಅನ್ನೋದು ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಇಲ್ಲಿ ಉಣ್ಣಾಕತ್ತೇನಲ್ಲ ಅವರು. ಮತ್ತು ಇದು ಉಣ್ಣೋಕತ್ತಿದ್ದು ಸತ್ತೈತೋ ಮತ್ತು ನೀವು ಹೇಳೋದು ಸತ್ತೈತೋ ನನಗೆ ವಿಚಿತ್ರ ಅನ್ಸಾಕತ್ತೈತಿ. ಅದಕ್ಕೆ ಇದನ್ನು ನನಗೆ ಈ ಒಂದು ಸಂಶಯವನ್ನು ದೂರ ಮಾಡ್ರಿ ಅಂತ ಕೇಳ್ತಾರೆ. ಹೌದಲ್ಲ? ನೀನೇ ವಿಸ್ತರದಿಂದ ತಿಳುಪಣಿಗೆ ಅಲಸದೆ ಏನೇ ಯಾಜ್ಞವಲ್ಕ್ಯನು ತನ್ನೆಣಿಯಳಿಕೆ ನಿಜವೆನಿಪ ಅನುಭವದಿಂದ ಯೋಗೀಶಂಗೆ ಜನಿಪ ಮಾಯಾ ವ್ಯಾವಹಾರಿಕ ಭೋಗವಪ್ಪನು ಅವನಿಂತು ಅರುಪಿದನು ಒಲವೆಂದೆ. ಅವನು ಹೇಳ್ತಾನೆ, ಅವನು ಪತ್ನಿಗೆ ಹೇಳ್ತಾನೆ ಈ ಸಂಶಯವನ್ನು ದೂರ ಮಾಡೋಕ್ಕೆ ಬೇಕಾದಂಥ ವಿಚಾರಗಳನ್ನು ಅವರು ಉದಾಹರಣೆ ಸಮೇತವಾಗಿ ಇಲ್ಲಿ ಹೇಳ್ತಾರೆ. ನಿಜವೆಣಿಪ ಅನುಭವದಿಂದ ಯೋಗೀಶಂಗೆ ಜನಿಪ ಮಾಯಾ ವ್ಯಾವಹಾರಿಕವು. ಮಾಯಾ ವ್ಯಾವಹಾರಿಕ ಅಂತಕ್ಕಂಥದ್ದು ಯೋಗಿಗೆ ಹೆಂಗೆ ಸಂಬಂಧ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾರೆ. ಹೌದು. ಅದಕ್ಕೆ ಮರದೊಳಗೆ ಅಗ್ನಿ ಐತಿ ಕರೆ, ಆದ್ರೆ ಅಗ್ನಿ ಒಳಗೆ ಮರ ಇಲ್ಲ. ಅವ್ರು ಅದಾರ ಅಂದರೂ ಕೂಡ ಹಚ್ಕೊಂಡಿಲ್ಲ ಅದು. ಹೌದಲ್ಲ?
ಅವ್ರಿಗೆ ಸಂಬಂಧ ಇಲ್ಲ ಅದು. ಮರದೊಳಗೆ ಅಗ್ನಿ ಐತಿ ಕರೆ ಅಗ್ನಿ ಮರಕ್ಕೇನು ಬಾಧಕ ಆಗಿಲ್ಲ. ಹೌದಲ್ಲ, ಅದು ಸುಟ್ಟೈತೇನು ಮರವಣ್ಣ ಇಲ್ಲ. ಆದ್ರೆ ಯಾಕೆ ಅದ ಅಗ್ನಿ ಒಳಗೆ ಮರ ಇದ್ದಿದ್ರೆ ಹಂಗೆ ಅವ್ರು ನೋಡೋರ ದೃಷ್ಟಿಲಿದ್ದ ಇದೈತಿ. ಅವ್ರೊಳಗಿದ ಭಾವನೆ ಇಲ್ಲ. ನೋಡೋರ ದೃಷ್ಟಿಯಿಂದ ಅವರು ಸಂಸಾರಕ್ಕೆದೊಳಗೆ ಅದಾರ ಅನಿಸ್ತೈತಿ, ಶರೀರ ಭಾವದಿಂದ ಅದಾರ ಅನಿಸ್ತೈತಿ. ಅವ್ರ ಶರೀರ ಭಾವದಿಂದ ಇಲ್ಲೇ ಇಲ್ಲ. ಶರೀರ ಭಾವ ಬಂದವಾಗ ಪ್ರಾರಬ್ಧ, ಶರೀರ ಭಾವ ಇಲ್ಲ ಪ್ರಾರಬ್ಧ ಇಲ್ಲಿಂದ ಐತಿ. ಶರೀರ ಭಾವ ಬಂದಾಗ ಹೌದಲ್ಲ ಅಂತ ಹೇಳ್ತಾರೆ. ಮರದೊಳಗೆ ಅಗ್ನಿ ಐತಿ ಕರೆ ಅಗ್ನಿ ಅದಕ್ಕೆ ಮರಕ್ಕೆ ಏನೂ ಬಾಧೆ ಆಗಿಲ್ಲ. ಅದ ಅಗ್ನಿ ಒಳಗೆ ಮರ ಇದ್ದಿದ್ರೆ ಸುಟ್ಟೋಕಿತ್ತು. ಹೌದಲ್ಲ, ಈಗ ನಾವು ಸಂಸಾರದೊಳಗೆ ಬಿದ್ದೇವಂತನ ನಮಗೆ ಅದಕ್ಕೆ ಬಾಧಕ ಆಗೈತಿ. ಸಂಸಾರ ನನ್ನೊಳಗೆ ಇದ್ದಿದ್ರೆ ಅದಕ್ಕೇನು ಬಾಧಕ ಹಾಕಿದ್ದಿಲ್ಲ. ಹೌದಲ್ಲ, ನಾವು ಇದನ್ನ ಹಚ್ಕೊಂಡು ಬಿಟ್ಟೆವು, ಅವ್ರು ಹಚ್ಕೊಂಡಿಲ್ಲ. ಹಚ್ಕೊಂಡೇವಂತ ನಮಗೆ ದುಃಖ ಆಗೈತಿ. ಅವ್ರು ಹಚ್ಕೊಂಡಿಲ್ಲಲ್ಲ. ಅವರು ಮರದೊಳಗೆ ಅಗ್ನಿಗತೆ ಐತಿ ಅದು. ಅವರಿಗೆ ಸಂಸಾರ ಅನ್ನೋದು ಅವ್ರೊಳಗಿದ್ರೂ ಕೂಡ ಅವ್ರಿಗೆ ಏನೂ ಮಾಡಿಲ್ಲ. ಯಾಕಂದ್ರೆ ಅದನ್ನ ಹಚ್ಕೊಂಡಿಲ್ಲ. ನಾವು ಅಗ್ನಿ ಒಳಗೆ ಬೆಳೆದಂಥ ಮರದ ತುಂಡಾಗ್ಯವು. ನಾವು ಅದನ್ನು ಹೊರಗೆ ಹಿಡ್ಕೊಂಡೇವು, ಹಚ್ಕೊಂಡೇವು ಅದನ್ನು. ಅದಕ್ಕೆ ಆಡ್ತೈತಿ. ಅವ್ರಿಗೆ ಏನೂ ಬಾಧಕಾಗಿಲ್ಲ, ನಮಗೆ ಬಾಧಕ ಅನ್ನಿಸ್ತು. ನಿನಗೂ ಅದನ್ನ ತೆಗೆದು ಹಾಕಿ ಬಿಟ್ಟು ಹಾಕಿ ಹಚ್ಕೊಂಡಿದ್ದೆ ಹಿಡ್ಕೊಂಡಿದ್ದೆ ಎಲ್ಲಿ ಹಿಡ್ಕೊಂಡು ಅದನ್ನು ತೆಗೆದು ಹಾಕಿದೆ ನಿನಗೇನು ಮಾಡೇ ಇಲ್ಲ. ಹೌದಲ್ಲ, ಅದಕ್ಕೆ ನಿಜವನ್ನ ಅರ್ಥ ಅಂತ ಏನೂ ಪ್ರಾರಬ್ಧ ಇಲ್ಲ ಅಂತ ಹೇಳಿದ್ದೆ. ಪ್ರಾರಬ್ಧ ಭೋಗದಿಂದ ಆರೈಯಲು ಅವಿರಳ ಆಕಾರ ನಿರ್ಲೇಪನೆಪ ಯೋಗಿ ಸಾರಿ ಅಜ್ಞಾನ ಗಂಧವನು. ನಿರ್ಲೇಪ ಅವಿರಳ ಆಕಾರ. ಅವಿರಳ ಆಕಾರ ಅಂದ್ರೆ ವಿರಳ ಆಗಿಲ್ಲ, ವ್ಯಾಪಕವಾಗಿದೆ. ಅವಿರಳ ಆಕಾರ, ಅವಿರಳ ಆಕಾರ. ವಿರಳ ಆಗಿಲ್ಲ, ವ್ಯಾಪಕವಾಗೈತಿ. ಹೌದಲ್ಲ, ಅದಕ್ಕೆ ಏನೂ ಆಗಿಲ್ಲ, ಬಾಧಕ ಆಗೋದಿಲ್ಲ. ಹೌದಲ್ಲ ಅಂತ ಹೇಳ್ತಾರೆ. ಪ್ರಾರಬ್ಧ ಭೋಗದಿಂದ ಆರೈಯಲು ಅವಿರಳಾಕಾರ ನಿರ್ಲೇಪನೆನಿಪ ಯೋಗಿ ಸಾರಿ ಅಜ್ಞಾನ ಗಂಧವನು ಮಿಥ್ಯಾ ವ್ಯವಹಾರದೊಳೊಂದಿ ಸಂಚರಿಪನು. ಮಿಥ್ಯಾ ವ್ಯವಹಾರ, ಸುಳ್ಳು ವ್ಯವಹಾರ ಅಂತ ತಿಳಿದು ಸಂಚಾರ ಮಾಡ್ತಿರ್ತಾನೆ. ಇದೆಲ್ಲವೂ ಸುಳ್ಳು ಅಂತ ತಿಳಿದು ಸಂಚಾರ ಮಾಡ್ತಿರ್ತಾನೆ. ಹೌದು, ತಿಳಿದಂಥ ಯೋಗಿ ಈ ವ್ಯವಹಾರ ಎಲ್ಲ ಹೆಂಗೈತಿ ಅಂತಂದ್ರೆ ಸುಳ್ಳು ಐತಿ ಅಂತ ತಿಳಿದಿರ್ತಾನೆ. ಇದನ್ನು ಸತ್ಯ ಅಂತ ಹಿಡಿದಿರೋದಿಲ್ಲ. ನಾವು ಸತ್ಯ ಅಂತ ಹಿಡ್ಕೊಂಡು ಇದನ್ನು ಮಾಡ್ತೇವೆ ಅಂತ ತಿಳ್ಕೊಂಡು ಇದಕ್ಕೆ ಇಲ್ಲಿ ಆದಂಥ ಒಳಿತು ಕೆಡಕುಗಳ ಏನದಾವಲ್ಲ ನನಗೆ ಬಾಧಕ ಆಕ. ಅವನು ಸುಳ್ಳು ಅಂತ ತಿಳಿದಿರ್ತಾನೆ, ಅವನಿಗೇನು ಬಾಧಕ ಆಗುವುದಿಲ್ಲ. ಮಿಥ್ಯ ಅಂತ ಸುಳ್ಳು ಐತೆ ಅಂತ ತಿಳಿದಿರ್ತಾನೆ. ಹೌದಲ್ಲ, ಅವಿರಳವಾದಂಥ ವ್ಯಾಪಕವಾದಂಥ ಚೈತನ್ಯ ಸ್ವರೂಪನಾದಂಥ ನಿರ್ಲೇಪ ಸ್ಥಿತಿಯನ್ನು ಹೊಂದಿದಂಥ ಅವ ಇದು ಸುಳ್ಳು ವ್ಯವಹಾರ ಅಂತ ತಿಳಿದಿರ್ತಾನೆ. ಅದಕ್ಕೆ ಅವನಿಗೇನು ಬಾಧಕ ಆಗುವುದಿಲ್ಲ. ಸತ್ಯ ಅಂತ ತಿಳ್ಕೊಂಡು ಮಾಡಿದರೆ ಬಾಧಕ ಆಗುತ್ತೆ. ಹೌದಲ್ಲ, ಸುಳ್ಳು ಅಂತ ತಿಳಿದಿರ್ತಾನೆ, ಅದಕ್ಕೇನೂ ಆಗುವುದಿಲ್ಲ. ಇದೆಲ್ಲವೂ ನಾವೊಂದು ನಾಟಕ ರಂಗ ಅಂತ ತಿಳಿದಿರ್ತಾನೆ. ನಾಟಕದೊಳಗೆ ನಾನು ಏನೇ ಪಾತ್ರ ಮಾಡಿದರೂ ನನಗೇನೂ ಆಗೋದಿಲ್ಲ. ಹೌದಲ್ಲ, ನಾನು ಹೆಂಗೆ ಅದೇನು ಹಾಗೆ ಇರ್ತೇನೆ.
ಇಲ್ಲಿ ರಾಮನ ವೇಷನರ ಹಾಕಿರಲಿ ಅಥವಾ ಕುಡುಕನ ವೇಷನರ ಹಾಕಿರಲಿ ಇನ್ನೊಂದು ಏನೋ ಮಾಡಿದರೂ ಕೂಡ ಆ ನಿಜ ಜೀವನಕ್ಕೆ ಏನಾರ ಬಾಧಕ ಆಕೈತೇನು? ಹೌದಲ್ಲ? ಇಲ್ಲ. ಇಲ್ಲಿ ರಾಮನ ವೇಷ ಹಾಕಿರ್ತಾನ, ಅಲ್ಲೇ ಅಭಿಚಾರಿ ಇರ್ತಾನೆ. ಹೌದಲ್ಲ? ಮಹಾ ಚಟಗಾರರು ಇರ್ತಾನೆ. ಇಲ್ಲಿ ರಾಮನ ವೇಷ ಹಾಕೇನೆ ಅಂತ ಅವ ಏನಾರ ಅಲ್ಲಿ ಏನಾರ ಅದನ್ನು ಬಿಟ್ಟ ನಾನು ಇಲ್ಲ. ನಿಜ ಜೀವನದೊಳಗೆ ಅದನ್ನು ಎದ್ದ ಮುಂದುವರೆದ ಬಿಟ್ಟತಿ. ಇಲ್ಲಿ ದುಶ್ಚಟಗಳ ಒಂದು ಪಾತ್ರವನ್ನು ಮಾಡೋಣ, ಅಲ್ಲೇ ಏನೂ ಇಲ್ಲ, ನಮ್ಗೆ ಚಟ ಇಲ್ಲ ಅಲ್ಲಿ ನಿಜ ಜೀವನದಲ್ಲಿ. ನಿಜ ಜೀವನಕ್ಕೆ ಏನಾರ ಇದು ಬರ್ತೈತೇನೋ ಅಂತಂದ್ರೆ ಇಲ್ಲ. ಹಂಗೆ ನಾಟಕದ ರಂಗಿದು ಅಂತ ತಿಳಿದಿರ್ತಾರೆ, ಸುಳ್ಳು ಐತಿದು ಅಂತ ತಿಳಿದಿರ್ತಾರೆ. ಅವ್ರಿಗೇನು ಬಾಧಕ ಆಗೋದಿಲ್ಲ. ನಾವು ಇದನ್ನು ಓದಿವಂದ್ರೆ ಇದನ್ನು ನಿಜ ಜೀವನಕ್ಕೆ ಹಿಡ್ಕೊಂಡು ಕುಂತೇವೆ ಅಂತನ ನಮಗೆ ಬಾಧಕ ಹೇಳ್ತಾರೆ. ಅದಕ್ಕೆ ಮರದೊಳಗೆ ಅಗ್ನಿ ಇದ್ದರೆ ಸರಿ, ಅಗ್ನಿ ಒಳಗೆ ಮರ ಇರಬಾರ್ದು. ಸಂಸಾರದೊಳಗಿದ್ರೂ ಕೂಡ ನಾನು ಇಲ್ಲದಂಗೆ ಇದ್ದೆ ಅಂದ್ರೆ ನಿನಗೇನು ಮಾಡೋದಿಲ್ಲ. ನೀ ಅದ ನಿನ್ನೊಳಗೆ ಇದ್ರೆ ಏನೂ ಮಾಡಿಲ್ಲ. ನೀನು ಅದ್ರೊಳಗೆ ಹೋದೆ ಅಂದ್ರೆ ನಾವು ಅದ್ರೊಳಗೆ ಹೋಗ್ತೇವೆ ಅಂತನ ಅದನ್ನು ಹಿಡ್ಕೊಂಡು ಬಿಟ್ಟೇವೆ ಅಂತನ ಅದು ನಮ್ಮನ್ನು ಕಾಡ್ತೈತಿ ಅಂತ. ಹೌದಲ್ಲ? ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರೆ, ಅವಿರಳ ಅಂತ. ಹೌದಲ್ಲ? ನಿರ್ಲೇಪವಾದಂಥ ಯೋಗಿಗೆ ಇದು ಏನೂ ಮಾಡಿಲ್ಲ, ಸುಳ್ಳೈತಿ ಅಂತ ತಿಳ್ದ ನಾವು. ಇಲ್ಲಿ ಏನೋ ವ್ಯವಹಾರ ಮಾಡಿದ್ರು ಅದು ಸುಳ್ಳೈತಿ, ಸತ್ಯ ಅಲ್ಲ. ಹೌದಲ್ಲ? ಕನಸಿನಾಗ ಏನೋ ವ್ಯವಹಾರ ಮಾಡಿದ್ರು ಅದು ನಿಜ ಜೀವನದೊಳಗೆ ಏನಾರ ಆಕೈತೇನೋ? ಹೌದಲ್ಲ? ಅದರ ಪರಿಣಾಮ ಅದರ ಇದು ಏನಾರ ಆಕೈತೇನು? ಕನಸಿನೊಳಗೆ ಸುಟ್ಕೊಂಡು ಮೈ ತುಂಬ ಗಾಯ ಆಗಿದ್ದು, ನೋಡ್ಲಿಕ್ಕೆ ಅಸಹ್ಯ ಅನಿಸಾಕತ್ತಿತ್ತು. ನಿಜ ಜೀವನದೊಳಗೆ ಅದರದ್ದು ಏನಾರ ಎಚ್ಚರಿಕೆ ಅವಸ್ಥೆ ಒಳಗೆ ಅದರದ್ದು ಏನಾರ ಪರಿಣಾಮ ಆಗೈತೇನೋ ಅಂತಂದ್ರೆ ಇಲ್ಲ. ಅವರು ಇದೆಲ್ಲ ವ್ಯವಹಾರ ಹೆಂಗೈತೆ ಅಂತ ತಿಳಿದಿರ್ತಾರೆ, ಅಂದ್ರೆ ಕನಸಿನ ವ್ಯವಹಾರ ಅಂತ ತಿಳಿದಿರ್ತಾರೆ. ಅದಕ್ಕೆ ಇದು ಏನೋ ಬಾಧಕ ಮಾಡಲಾರ್ದು. ಎಚ್ಚರಿಕೆ ಅವಸ್ಥೆನೂ ಕೂಡ ಇದು ಸುಳ್ಳು ಐತೆ ಅಂತ ತಿಳಿದಿರ್ತಾನ ಅಂತನ ಅವಾಗ ಯೋಗಿಗೆ ಯಾವ ಬಾಧೆನೂ ಉಂಟು ಮಾಡುತ್ತೆ. ನಿಜ ಬಾರಿದ ಯೋಗಿಗೆ ಯಾವ ಕರ್ಮದ ಕಾಟ ಅಂತ ಅದಕ್ಕೆ ಹೇಳುತ್ತೆ. ಅವಾಗ ಏನೂ ಮಾಡಿಲ್ಲ, ಏನೂ ಮಾಡಲಾರ್ದು. ಅಂತಾರಪ್ಪ ವಿದ್ಯಾ ವ್ಯವಹಾರಗಳೊಂದಿಗೆ ಸಂಚರಿಗಳು ನಿತ್ಯ ಅವರದ ಅಂತ ಸುಳ್ಳೈತೆ ಅಂತ ಸಂಚಾರ ಮಾಡಿದಿರ್ತಾನೆ. ಅವು ಯಾವುದನ್ನು ಹಚ್ಕೊಂಡಿರ್ತಿಲ್ಲ, ಅದಕ್ಕೆ ಅವಾಗೇನು ಬಾಧಕ ಮಾಡೇ ಇಲ್ಲ ಅದು. ಹೌದಲ್ಲ? ಕಮಲ ಪತ್ರದಂಗೆ ಇರ್ತಾನ. ಹೌದಲ್ಲ? ಕುಂಬಾರದುಳ ರೊಜ್ಜನಾಗ ಐತಿ, ಆ ರೊಜ್ಜು ಅದಕ್ಕೆ ಅಂಟೇ ಇಲ್ಲ, ರೊಜ್ಜು ಅದಕ್ಕೆ ಅಂಟೇ ಇಲ್ಲ, ಏನೂ ಮಾಡಲಾರ್ದು. ಅರಿಯದ ಮೂಢನ ಪರಿಗಳಿರ್ಕೊಂಡು ನಿಜವನೆರಿದ ಮಹಾಪುರುಷ ಅವಾಗೇನೂ ಮಾಡಿಲ್ಲ. ಹೌದಲ್ಲ? ಎಲ್ಲರೊಡನೆ ಇದ್ರೂ ಕೂಡ ಅವ ಯಾರಂಗೆ ಹೋದ ಆಗಿಲ್ಲ. ಹಾಗೆ ತನ್ನ ಕುರುಹು ತೋರದೆ ಎಲ್ಲರೂ ಇರ್ತಾನ, ಒಳ್ಳೆ ತನ್ನಂಗೆ ಇರ್ತಾನ. ಅವನ ಶರೀರ ಭಾವ ಉಳ್ಳವ ಆಗಿರೋದಿಲ್ಲ ಅಂತನ ಅವನಿಗೆ ಏನಾದರೂ ಕೂಡ ಅದಕ್ಕೆ ಏನು ಅವ್ನ ಬಾಧ ಆಗಿಲ್ಲ. ಇರೋದಲ್ರಿ ಸುಳ್ಳು ಅಂತ ವ್ಯವಹಾರ ಸುಳ್ಳು ಐತಿದ ಅಂತ ತಿಳಿದಿರ್ತಾನೆ. ತೋರಿಸ್ಲಾರ್ದಂಗೆ ಬಿಡ್ತಾನೆ, ಸುಳ್ಳು ಅಂತ ತಿಳಿದಿರ್ತಾನ್ರಿ ಅವ. ಸುಳ್ಳಿನೊಳಗೆ ಏನೋ ಮಾಡಿದ್ರು ಅದು ಸುಳ್ಳು ಐತಿ, ಏನೋ ಆದರೂ ಕೂಡ ಸುಳ್ಳು ಐತೆ ಅಂತ ತಿಳಿದಿರ್ತಾನೆ. ನಾವಿದ ನಿಜ ಐತೆ ಅಂತ ತಿಳಿದೇವಂತನ ನಮಗಿದ ಬಾಧಕ ಆಗೈತೆ. ಹೌದಲ್ಲ? ಅವಾಗಿದೆ ಬಾಧಕ ಆಗಿಲ್ಲ.
ಸುಳ್ಳು ಅಂತ ತಿಳಿದ ಅವ ಏನು ಮಾಡಲ್ಲ ನಿಜವನ್ನ ಅರ್ಥಂತ ಅದನ್ನು ಇಲ್ಲಿ ಹೇಳ್ತಾರೆ. ಪ್ರಾರಬ್ಧ ಅನ್ನೋದು ನೋಡ್ಲಿಕ್ಕೆ ಮಾತ್ರ, ಹೌದಲ್ರಿ? ಹೌದು. ನೋಡಕ್ಕೆ ಮಾತ್ರ ಪ್ರಾರಬ್ಧ, ಆದ್ರೆ ಏನೂ ಆಗಿಲ್ಲ. ಗಡಿಗೆ ಮಣ್ಣಿನೊಳಗೆ ತೋರೈತೆ ಅಂತನ ಗಡಿಗೆ ಹೊಡೆದ್ರೆ ಗಡಿಗೆ ಇದಾದ್ರೆ ಸಾವುದ್ರೆ ನಮಗೆ ದುಃಖ ಆಗುತ್ತೆ. ಅದು ಮಣ್ಣ ಅಂತ ತಿಳಿದವಂಗೆ ಏನೂ ಆಗಿಲ್ಲ. ಅದು ಹೊಡೆದ್ರೂ ದುಃಖ ಆಗೋದಿಲ್ಲ, ಅದು ಇದಾದ್ರೂ ದುಃಖ ಆಗೋದಿಲ್ಲ. ಹೌದಲ್ಲ? ಆಭರಣ ಅಂತ ತಿಳಿದು ನೋಡಿದ್ವಿ ಅಂದ್ರೆ ನಮಗೆ ದುಃಖ ಆಕೈತಿ. ಬಂಗಾರನ ಅಂತ ತಿಳಿದು ನೋಡಿದ್ರೆ ದುಃಖ ಆಗೋದಿಲ್ಲ. ಆಭರಣ ತೋರಿದ್ದು ಬಂಗಾರದೊಳಗೆ ತೋರೈತಿ ಹೊರತಾಗಿ ಆಭರಣದೊಳಗೆ ಬಂಗಾರ ಇಲ್ಲ. ಆಭರಣದೊಳಗೆ ಬಂಗಾರ ಇಲ್ಲ, ಬಂಗಾರದೊಳಗೆ ಆಭರಣ ತೋರೈತಿ. ಹೌದಲ್ಲ? ಹಂಗೆ ತಿಳಿದಿರ್ತಾನ. ಅದನ್ನು ಉದಾಹರಣೆಯಾಗಿ ಹೇಳ್ತಾರೆ. ಪ್ರಾರಬ್ಧವೆನ್ನಲು ಅಹಂಕಾರವಂತದು. ಪ್ರಾರಬ್ಧ ಅನ್ನೋದು ಅಹಂಕಾರ. ಸುವಿಚಾರಿಸು ನೋಡಲು ಇಲ್ಲದುದಾಗಿ. ಅದು ಇಲ್ಲದಾಗಿ ನಾನು ಅಂತ ತಿಳಿದವಾಗ ಅದು ಐತಿ. ಈ ವಿಚಾರ ಮಾಡಿ ನೋಡಿದ್ರೆ ನಾನು ಅನ್ನೋದು ಇಲ್ಲೇ ಇಲ್ಲಲ್ಲ. ಇದು ಸುಳ್ಳು ಐತಿ. ನಾನು ಅಂತ ಇದಕ್ಕೆ ಹೇಳಾಕತ್ತೇನೆ, ಶರೀರಕ್ಕೆ ಹೇಳಾಕತ್ತೇನೆ. ಹೌದಲ್ಲ? ಅದನ್ನ ವಿಚಾರ ಮಾಡಿ ನೋಡಿದ್ರೆ ನಾನು ಅನ್ನೋದೇ ಇಲ್ಲ. ನಾನು ಅನ್ನೋದು ಇದೇ ಇಲ್ಲೇ ಇಲ್ಲ, ಸಂಬಂಧನೇ ಇಲ್ಲ. ಅಹಂಕಾರ ಸುಳ್ಳು ಐತಲ್ಲ ಅಂತ ಹೇಳ್ತಾರೆ. ಪ್ರಾರಬ್ಧವೆನ್ನಲು ಅಹಂಕಾರವಂತದು, ಸುವಿಚಾರಿಸಿ ನೋಡಲು ಇಲ್ಲದುದಾಗಿ. ಆರಬ್ಧ ಭೋಗವು ಆತ್ಮನಿಗಿಲ್ಲವಿದು ತೋರಹಾರ. ಆತ್ಮನಿಗಿಲ್ಲ ಇಲ್ಲ. ಇದು ಶರೀರಕ್ಕೆ ಸಂಬಂಧಪಟ್ಟ. ಶರೀರ ಅಂದ್ರೆ ನಾನಂತ ತಿಳ್ಕೊಂಡೀನಿ. ಈ ಅಹಂಕಾರ ಉಳ್ಳವನಾಗೇನಂತನ ನನಗೆ ಐತಿ ಅಂತ ಹೇಳಾಕತ್ತಾನೆ. ಹೌದಲ್ಲ? ಈ ನಾನು ಅನ್ನೋದು ಹೋಯ್ತಂದ್ರೆ ಎಲ್ಲೈತಿ? ಅದಕ್ಕೆ ಇದ್ರ ಮೇಲಿನ ಮೋಹ ಮಮಕಾರವನ್ನು ಅಳದವಂಗೆ ಅವು ಪ್ರಾರಬ್ಧ ಇಲ್ಲ ಇಲ್ಲ. ಯಾರು ಶರೀರ ಮೇಲೆ ಮೋಹ ಮಮಕಾರ ಉಳ್ಳವರಾಗ್ಯಾರ ಅವ್ರಿಗೆ ಪ್ರಾರಬ್ಧ. ಶರೀರ ಮೇಲೆ ಮೋಹ ಮಮಕಾರವನ್ನು ಕಳ್ಕೊಂಡು ನಾವು ಪ್ರಾರಬ್ಧ ಎಲ್ಲಿದ್ದಲ್ಲ. ಅದನ್ನು ನೋಡೋರ ದೃಷ್ಟಿಲಿದ್ದ ಇರ್ತೈತಿ. ಹೇಳಾಕ ಅಷ್ಟ ಪ್ರಾರಬ್ಧ. ಕೇಳೋರಿಗೆ ನೋಡೋರಿಗೆ ಮಾತ್ರ ಪ್ರಾರಬ್ಧ, ಅವಾಗಿಲ್ಲ. ಹೌದಲ್ಲ? ಅವಾಗೇನು ಮಾಡಲಾರ್ದು ಪ್ರಾರಬ್ಧ. ಪ್ರಾರಬ್ಧವೆನ್ನಲು ಅಹಂಕಾರವಂತದು, ಸುವಿಚಾರಿಸಿ ನೋಡಲು ಇಲ್ಲದುದಾಗಿ. ಆರಬ್ಧ ಭೋಗವು ಆತ್ಮನಿಗಿಲ್ಲವಿದ್ದು ತೋರಹಾರ. ರೋಜದಿಂದ ಯಶವಳೆ ಇಲ್ಲದ ತ್ರಿಜಗದೊಳು ಉಳ್ಳ ಆತ್ಮನು ವ್ಯವಹಾರತಿಯುಳ್ಳಂತೆ. ಮೂರು ಖುಷಿಯಾಗಿ ಮೂರು ಜಗತ್ತಿನೊಳಗೆ, ಕನಸಿನ ಜಗತ್ತಿನೊಳಗೆ, ನಿದ್ರೆಯ ಜಗತ್ತಿನೊಳಗೆ, ಎಚ್ಚರಿಕೆ ಈ ಪ್ರಪಂಚದೊಳಗೆ ಉಳ್ಳ ಆತ್ಮನಿಗೆ ಅವಾಗ ಇದ್ದಂಗೆ ಅನಿಸ್ತೈತಿ. ಕರೆ ಆದ್ರೆ ಅವಾಗೇನೂ ಆಗಿಲ್ಲ. ಎಲ್ಲ ಸುಳ್ಳು. ವ್ಯವಹಾರತಿಯುಳ್ಳಂತೆ ತೋರ್ಪುದು ಖುಷಿಯಾಗಿ. ವಾರದಾಗ ಐತಿ ಅನಿಸ್ತೈತಿ. ಕರೆ ಅದು ಸುಳ್ಳು ಐತಿ. ಈ ಮೂರು ಸುಳ್ಳು ಅದಾವ. ಎಚ್ಚರನೂ ಸುಳ್ಳು ಐತಿ, ಕನಸೂ ಸುಳ್ಳು ಐತಿ, ನಿದ್ರೆನೂ ಸುಳ್ಳು ಐತಿ. ಹೌದಲ್ಲ? ಸೂರ್ಯಾತೀತವನ್ನು ಹೊಂದಿದವಂಗೆ ಸುಳ್ಳು ಐತಿ ಅದು. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ, ನೋಡಲಿಕ್ಕೆ ಕೇಳಲಿಕ್ಕೆ ಮಾತ್ರ ಇದು ಪ್ರಾರಬ್ಧ. ಆದ್ರೆ ನಿಜವಾಗಿ ಇಲ್ಲೇ ಇಲ್ಲ ಅಂತ. ತನುಭಾವ ಉಳ್ಳವರಿಗೆ, ತನುಭಾವವನ್ನು ಅಳದವಂಗೆ ಪ್ರಾರಬ್ಧ ಅನ್ನೋದಿಲ್ಲ ಇಲ್ಲ, ದುಃಖ ಅನ್ನೋದಿಲ್ಲ ಇಲ್ಲ. ಹೌದಲ್ಲ? ಅದಕ್ಕೆ ತನುಭಾವ ಅಳಿ ಅಂತ ಹೇಳಿದ್ದಾರೆ.
ತನುಭಾವ ತನುವನ್ನು ಹಿಡ್ಕೊಂಡ ಈ ಪ್ರಾರಬ್ಧ ಅನ್ನೋದು ಐತಿ. ತನುಭಾವ ಬಿಟ್ಟಾಗ ಪ್ರಾರಬ್ಧ ಇಲ್ಲೇ ಇಲ್ಲ. ಹೌದಲ್ಲ, ತನುಭಾವ ಬಿಟ್ಟ ಅಂದ್ರೆ ಪ್ರಾರಬ್ಧ ಇಲ್ಲೇ ಇಲ್ಲ. ಶರೀರ ಭಾವ ಬಂತಂದ್ರೆ ಪ್ರಾರಬ್ಧ, ಶರೀರ ಭಾವ ಇಲ್ಲದ ಪ್ರಾರಬ್ಧ ಇಲ್ಲೇ ಇಲ್ಲ. ಶರೀರ ಭಾವ ಕಳ್ಕೊಂಡು ನಾವು ಎಲ್ಲಿದ್ದ ಪ್ರಾರಬ್ಧ? ಅವನು ನೋಡಲಿಕ್ಕೆ ಕೇಳಲಿಕ್ಕೆ ಮಾತ್ರ ಅದು ತೋರ್ತೈತಿ ಶರೀರ. ಕೇಳಾಕ ತೋರ್ತೈತಿ ಅದು ಶರೀರ. ಆದ್ರೆ ಶರೀರಕ್ಕೆ ಐತಿ, ಅವಂಗಿಲ್ಲಲ್ಲ. ಶರೀರ ನಾನಂತ ಯಾವ ತಿಳಿದ ನಾವು ಪ್ರಾರಬ್ಧ ಐತಿ. ಶರೀರ ನಾನಲ್ಲ ಅಂತ ತಿಳಿದ ಅವಾಗ ಎಲ್ಲಿದ್ದ ಪ್ರಾರಬ್ಧ. ಅದಕ್ಕೆ ನಿಜವನ್ನು ಅರಿತಂಥ ಯೋಗಿಗೆ ಯಾವ ಕರ್ಮದ ಕಾಟ ಇಲ್ಲ ಅಂತ ಹೇಳಿದ್ದು. ನಿಜ ಅರಿದ ಯೋಗಿಗೆ ಯಾವ ಕರ್ಮದ ಕಾಟ, ಭಜನೆಯಿಂದ ಯಾವ ಪುಣ್ಯದ ಒಡಗೂಟ, ಏನು ಮಾಡಿ ಅವನ ಪುಣ್ಯ ಸಂಗ್ರಹ ಮಾಡೋದಕ್ಕೆ ಐತಿ. ಎಲ್ಲ ಸುಳ್ಳು ಐತೆ ಅಂತ ತಿಳಿದ ಮೇಲೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಪುಣ್ಯ ಸಂಗ್ರಹ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಜವನ್ನು ಮುಟ್ಟಿದ ಮೇಲೆ ನನ್ನ ನಿಜವನ್ನು ಅರಿಯಾಗಿ ಪುಣ್ಯ ಬೇಕಾಗೈತಿ. ನಿಜ ಅರತ ಮೇಲೆ ಏನು ಮಾಡಬೇಕು, ಅಲ್ಲಿ ಯಾವ ಕರ್ಮದ ಕಾಟ ಇಲ್ಲ ಅಂತ ಹೇಳ್ತಾರೆ. ಹೌದಲ್ಲ, ಅದಕ್ಕೆ ನಿಜವನ್ನು ಅರಿಯ ಸಲುವಾಗಿ ಪುಣ್ಯ ಕರ್ಮಗಳ ನಿಜ ಅರಿದ ಮೇಲೆ ಅದರ ಅವಶ್ಯಕತೆ ಇಲ್ಲ. ಅವು ಎಲ್ಲಿದ್ರು ಅವು ಪ್ರಾರಬ್ಧ ಅನ್ನೋದೇ ಇಲ್ಲ. ಶರೀರ ಭಾವ ಅಳದವಂಗೆ ಪ್ರಾರಬ್ಧ ಎಲ್ಲಿದ್ದು. ಇಲ್ಲದ ತ್ರಿಜಗದೊಳು ಉಳ್ಳಾತ್ಮ ವ್ಯವಹರತಿಯುಳ್ಳಂತೆ ತೋರ್ಪುದು ಖುಷಿಯಾಗಿ ಉಳ್ಳ ಘಟಾದಿಗಳಲ್ಲಿ ಮೃತ್ತಿಕೆ ನೋಡಲು ಉಳ್ಳಂತೆ ವರ್ತಿಸಿಹ ಪಾಂಗು. ಉಳ್ಳ ಮೃತ್ತಿಕೆ ಒಳಗೆ ಘಟಾದಿಗಳ ತೋರ್ತವು. ಹೌದಲ್ಲ, ಘಟಾದಿಗಳ ತೋರಿದ್ರು ಅದ ನಿಜ ಅದಾವನು. ಅವು ಘಟಾದಿಗಳು ನಿಜ ಅದಾವನು. ಗಡಿಗೆ ಕುಡಿಕೆ ಮೊಡಿಕೆ ಹರಿವೆ ಪರ್ಯಾನ ಅನ್ನೋ ನಿಜ ಅದಾವನು ಇಲ್ಲ. ಉಳ್ಳಂತೆ ತೋರ್ತಾವ. ಮೃತ್ತಿಕೆನ ಐತಲ್ಲೇ. ಹೌದಲ್ರಿ, ಮೃತ್ತಿಕೆನ ಐತಿ, ಮಣ್ಣ ಐತಿ. ಆದ್ರೆ ತೋರೋದು ಹೆಂಗೆ ತೋರಾಗತ್ತವು ಘಟ. ಹೌದಲ್ರಿ, ಕುಡಿಕೆ ಮೊಡಿಕೆ ಹರಿವೆ ಅಂತ ತೋರಾಕತ್ತವು. ಆದ್ರೆ ನಿಜ ಐತೆ ಅನ್ನೋದು ಇಲ್ಲ, ಮಣ್ಣು ಐತೆ. ಹಂಗೆ ಉಳ್ಳಂತೆ ತೋರ್ತತಿದ, ಆದ್ರೆ ನಿಜ ಅಲ್ಲ ಅಂತ ಹೇಳ್ತಾರೆ. ಅವನು ಪ್ರಾರಬ್ಧ ಐತಿ, ಅವಂಗೆ ಐತಿ ಅಂತ ಸಂಬಂಧ ಐತಿ ಅಂತ ತೋರ್ತತಿ ನಮ್ಗೆ. ಯಾಕೆ ನಾವು ಶರೀರ ಭಾವದಾಗ ಇದ್ದುಕೊಂಡು ನೋಡ್ತೇವಂತನ ಅವರು ಶರೀರ ಅಂತ ನೋಡಾಕತ್ತೇವಂತನ ಅವ್ರಿಗೆ ಐತಿ ಅನ್ಸಾಗತ್ತೈತಿ. ಅವ್ರ ಶರೀರ ಭಾವ ಇಲ್ಲಲ್ಲ ಅವರಿಗೆ. ಅವ್ರಿಗೆ ಶರೀರ ಭಾವ ಇಲ್ಲ, ಅವ್ರಿಗೆ ಪ್ರಾರಬ್ಧ ಇಲ್ಲ. ನೀನು ಶರೀರ ಭಾವ ಇಟ್ಟಕೊಂಡು ನೋಡಾಕತ್ತೆ ಅಂತ ನಿನಗೆ ಐತಿ ಅನ್ಸಾಗತ್ತೈತಿ, ಅವ್ರಿಗೂ ಐತಿ ಅಂತ ಹೇಳಾಕತ್ತಿ ನೀನು. ಹೌದಲ್ಲ ಅಂತ ಹೇಳ್ತಾರ. ಹೆಂಗೆ ಮೃತ್ತಿಕೆ ಒಳಗೆ ಇಲ್ಲದಂಥ ಗಡಿಗೆ ಮುಡಿಕೆ ಕುಡಿಕೆಗಳು ನಿಜದಂತೆ ಕಾಣ್ತವೋ, ಹಾಗೆ ಇಲ್ಲದಲ್ಲಿ ಐತಿ ಅಂತ ಅನ್ಸಾಕತ್ತ. ಉಳ್ಳ ಘಟಾದಿಗಳಲ್ಲಿ ವೃತ್ತಿಗೆ ನೋಡಲು ಉಳ್ಳಂತೆ ವರ್ತಿಸಿ ಸಹ ಇಲ್ಲಿ ಹೋಗ್ಬಿಟ್ಟು ನಾಯಿ ಬಂದೈತೆ. ನಾಯಿ ಕಟಕಾದಿಗಳು ಮಣ್ಣಿನಳು ತೋರ್ಪವಿಲ್ಲದೆ ಘಟಿಪುದು. ಕಟಕಾದಿಗಳು ಮಣ್ಣಿನಳು ತೋರ್ಪವಿಲ್ಲದೆ ಘಟಿಪುದು ಖುಷಿಯಾದ ವ್ಯವಹಾರ ದಿಟ್ಟದಂತೆ ನೋಡಲು ಆ ಪರಿಯೋಳು ಈ ಜಗವೆಂತು ನಟಿಸುವು ಆತ್ಮನೊಳದು ಖುಷಿದೋರಿಕೆ. ಖುಷಿದೋರಿಕೆ. ಬಂಗಾರದೊಳಗೆ ಆಭರಣಗಳ ತೋರ್ತವು. ಆ ಆಭರಣ ವ್ಯವಹಾರಗಳ ಸತ್ಯದವನು ಅಂತಂದ್ರೆ ಇಲ್ಲ, ಬಂಗಾರನ ಸತ್ಯ ಐತಲ್ಲೇ. ಬಂಗಾರ ತಗೊಂಡು ಆಭರಣವನ್ನು ಇಟ್ಕೋರಿಪ್ಪ ನೀವು ಅಂತಂದ್ರೆ ಆಭರಣ ಉಳಿತಾವನ್ರಿ? ಅಲ್ಲಿ ಇಲ್ಲ. ಬಂಗಾರದ ಆಧಾರವಾಗಿ ಅದು ವ್ಯವಹಾರ ನಡೆದೈತಲ್ಲಿ.
ಹಾಂ ಅವ್ರ ಬಂಗಾರಕ್ಕೇನೂ ಆಗಿಲ್ಲಲ್ಲ. ಹಾಂ ಆಭರಣಗಳು ಆಯಾರು ಇದನ್ನು ಮಾಡತ್ತೇವೆ. ಹಾಂ ಹೌದಲ್ಲ, ಆದ್ರೆ ಬಂಗಾರಕ್ಕೇನು ಆಗಿಲ್ಲಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ತನ್ನ ನಿಜವನ್ನು ಅರ್ಥ ಮಗ ಇದು ಏನೂ ಪ್ರಾರಬ್ಧ ಅನ್ನೋದು ಸಂಬಂಧ ಇಲ್ಲ. ನೋಡೋರ ದೃಷ್ಟಿಯಲ್ಲಿದ್ದ ಅದು ಪ್ರಾರಬ್ಧ. ನಿಜವನ್ನು ಅರ್ಥಂತವು ಪ್ರಾರಬ್ಧ ಇಲ್ಲ. ಹೌದಲ್ಲ, ದೇಹ ಭಾವ ಉಳ್ಳವರಾಗಿ ನೋಡ್ತೇವಂತನ ಅವರು ದೇಹ ಅಂತ ನೋಡ್ತೇವಂತನ ಅವ್ರಿಗೆ ಪ್ರಾರಬ್ಧ ಐತ್ರಿ ಅಂತ ಅನ್ನುತ್ತೇವೆ ನಾವು. ಹೌದಲ್ಲ, ಯಾಕೆ ಅವರು ದೇಹ ಅಲ್ಲ ಅಂತ ತಿಳಿದಾರ ಅವರು. ಬಂಗಾರ ಅಂತ ತಿಳಿದು ನೋಡಿದವಾಗ ಬಂಗಾರ ಅದು ಆಭರಣ ಮುರಿದ್ರೂ ಕೂಡ ಏನು ಬಾಧಕ ಆಗುವುದಿಲ್ಲ. ಆಭರಣ ಅಂತ ತಿಳಿದು ನೋಡಿದವರಿಗೆ ಅದು ಮುರಿತಂದ್ರೆ ಚಿಂತೆ ಚಾಲು ಆಕೈತೆ. ಹೌದಲ್ಲ, ಆಭರಣ ಅಂತ ನೋಡಿದವಾಗ ಅದು ಬಾಧಕ ಐತಿ, ಬಂಗಾರ ಅಂತ ನೋಡಿದವ ಬಾಧಕ ಇಲ್ಲ. ಹಂಗೆ ನಾವು ದೇಹ ಅಂತ ತಿಳಿದ ಅವರು ದೇಹ ಅಂತ ನಾವು ನೋಡ್ತೇವಂತ ಜೀವನ್ಮುಕ್ತಿಯನ್ನು ಹೊಂದಿದಂಥವ್ರು ದೇಹ ಅಂತ ನೋಡ್ತೇವಂತನ ಅವರಿಗೆ ಆ ದೇಹಕ್ಕಾದಂಥ ಬಾಧೆಗಳು ಅವರಿಗೆ ಸಂಬಂಧ ಅದಾವು ಅಂತ ನಮಗನಿಸ್ತೈತಿ. ಆದ್ರೆ ಅವ್ರಿಗೆ ಸಂಬಂಧ ಎಂದೋ ಕಳಚ್ಕೊಂಡ್ಬಿಟ್ಟಾರ. ಹೌದಲ್ಲ, ಸಾಧಕ ಹಂತದೊಳಗೆ ಆ ಶರೀರ ಭಾವವನ್ನು ಕಳ್ಕೊಂತನ ಬಂದ್ಬಿಟ್ಟಾರ ಅವರು. ಆ ಸ್ಥಿತಿಯನ್ನು ಮುಟ್ಟಿದಾಗ ಆ ಶರೀರ ಭಾವ ಇಲ್ಲೇ ಇಲ್ಲ. ಹೌದಲ್ಲ, ನಿದ್ದೆ ಒಳಗೆ ಆ ಶರೀರ ಭಾವ ಇಲ್ಲ, ಇನ್ನು ತಿಳಿದವಾಗ ಶರೀರ ಭಾವ ಎಲ್ಲಿದ್ದ ಬರ್ತದೆ. ಈ 3 ಅವಸ್ಥೆಗಳನ್ನು ಮೀರಿ 4ನೇ ಅವಸ್ಥೆ 5ನೇ ಅವಸ್ಥೆಯನ್ನು ಮುಟ್ಟಿದವಾಗ ಎಲ್ಲೈತಿ. ಹೌದಲ್ಲ, ಅವನ ಸಂಬಂಧ ಶರೀರ ಭಾವವನ್ನು ಕಳ್ಕೊಂಡ್ಬಿಟ್ಟ, ಅವನು ಪ್ರಾರಬ್ಧ ಇಲ್ಲ ಅಂತ ಹೇಳ್ತಾರೆ. ನೋಡು ಅವರು ಪ್ರಾರಬ್ಧ. ಆ ಪರಿಗಳು ಜಗವಿಂತು ನಟಿಸುವುದು. ಆ ಪರಿ ಈ ಆಭರಣ ಆಕಾರ ನೋಡಿಕೊಂಡು ಜಗತ್ತಿನೊಳಗೆ ವ್ಯವಹಾರ ನಡೆದೈತಿ. ಹೌದಲ್ಲ, ಆಭರಣ ದೃಷ್ಟಿಯಿಂದ ವ್ಯವಹಾರ ನಡೀತೈತಿ. ಹೌದಲ್ಲ, ಆಕಾರ ದೃಷ್ಟಿಯಿಂದ. ಹೌದಲ್ಲ, ವ್ಯವಹಾರ ನಡೆದೈತಿ. ಹತ್ತಿ ಮುದ್ದೆ ಆಗಿದ್ದಾಗ ಏನೂ ವ್ಯವಹಾರ ಇದ್ದಿಲ್ಲ. ಅದ ಸೀರೆ ಅರಿವಿ ಆಕಾರ ರೂಪ ತಾತಿ ವ್ಯವಹಾರ ಚಾಲು ಆಯಿತು. ಮೂಲ ಅರಳಿನ ಐತೆ ಅಂತ ತಿಳಿದು ನೋಡಿದ್ರೆ ಏನೂ ಬಾಧಕ ಆಗಿಲ್ಲ. ಹೌದಲ್ರಿ, ಅರಿವಿ ಅಂತ ನೋಡ್ತೇವಂತ ಅದು ಹರಿತೈತಿ, ಏನಾರು ಆಕೈತಿ ಅಂತ ಚಿಂತೆ. ಹೌದಲ್ಲ, ಅರಳಿ ಮುದ್ದಿನ ಅಂತ ತಿಳಿದು ನೋಡಿದ್ರೆ ಅವಾಗೇನು ಬಾಧಕ ಇಲ್ಲ. ಹೌದು, ಆ ರೀತಿಯಾಗಿ ಇದೈತಿ ನೋಡು ಅಂತ ಹೇಳ್ತಾರೆ. ಆ ಪರಿಗಳು ಜಗವಂತು ನಟಿಸುವು ಆತ್ಮನೊಳಗು ಕುಸಿದೋರಿಕೆ. ಶ್ರೌತ, ಯೌಕ್ತಿಕ, ಲೌಕಿಕ, ವ್ಯಾವಹಾರಿಕ ಜಾತ ದೃಷ್ಟಿಗಳಿಗೆ ಜಗವಿದು. ಹೌದಲ್ರಿ, ವ್ಯವಹಾರ ಮಾಡಾಕ, ಹೌದಲ್ರಿ, ಶ್ರುತಿ ಕೇಳಾಕ, ಹೇಳಾಕ, ಕೇಳಲಿಕ್ಕೆ, ಹೇಳಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ ಇದೈತಿ. ಆದ್ರೆ ನಿಜವಾಗಿ ಇದು ಇಲ್ಲೇ ಇಲ್ಲ ಅಂತ. ಹೌದು, ಕಪ್ಪಿ ಚಿಪ್ಪಿನ ಬೆಳ್ಳಿ ಹೇಳಲಿಕ್ಕೆ ನೋಡಲಿಕ್ಕೆ ಮಾತ್ರ. ಹೌದಲ್ರಿ, ಅದನ್ನು ತೊಗೊಂಡು ಬಂದು ನೀವು ಆಭರಣವನ್ನು ಮಾಡಿಕೊಡು ಅಂತಂದ್ರೆ ಮಾಡ್ಲಿಕ್ಕೆ ಬರ್ತೈತೆ. ಹೌದಲ್ರಿ, ಇಲ್ಲ. ಹೌದಲ್ರಿ,
ಅದಕ್ಕೆ ಉದಾಹರಣೆ ಕೊಡ್ತಾರೆ, ಗಗನ ಕುಸುಮದಂತೆ, ಕಪ್ಪಿ ಚಿಪ್ಪಿನ ಬೆಳ್ಳಿ ಅಂತೆ. ಇದೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರ ಪ್ರಾರಬ್ಧ. ಹೌದಲ್ಲ? ನಿಜವಾಗಿ ನೋಡೋದು ಪ್ರಾರಬ್ಧ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ನಿಜವನ್ನು ಅರ್ಥಂತವ್ರಿಗೆ, ನಿಜವನ್ನು ಅರ್ಥಂತವ್ರು ಪ್ರಾರಬ್ಧ ಇಲ್ಲ. ಅದನ್ನು ಮುಟ್ಟಬೇಕಷ್ಟೇ. ಆ ಸ್ಥಿತಿಯನ್ನು ಮುಟ್ಟಬೇಕಲ್ಲ. ಮುಟ್ಟದೆ ಅವಾಗಿಲ್ಲ ಅಂತ ಹೇಳ್ತಾರೆ ಅವರು. ನಾವು ಶರೀರ ಭಾವ ಮಾಯಾತನ್ನುವ ಅವನ್ನ ಈ ಮಾಯೆ ಶರೀರ ನಾನು ಅಂತ ಹಿಡ್ಕೊಂಡು ಅವರಿಗೆ ಇದೈತಿ. ಹೌದಲ್ಲ? ಮಾಯಾತ್ಮರಿಗೆ ಇದೈತಿ ಜಗತ್ತು, ಪ್ರಾರಬ್ಧ ಅನ್ನೋದೈತಿ. ನಿಜವನ್ನು ಅರ್ಥಂತ ಯೋಗಿಗಿಲ್ಲ. ಹೌದಲ್ಲ? ನಮಗೆ ಶರೀರ ಭಾವ ಉಳ್ಳವ ಆದವಾಗಿದೆಲ್ಲ ಜಗತ್ತೈತಿ. ಶರೀರ ಭಾವವನ್ನು ಬಿಟ್ಟವು ಈ ಜಗತ್ತಿನ ವ್ಯವಹಾರ ಜಗತ್ತು ಇಲ್ಲ. ಶ್ರೌತ, ಯೌಕ್ತಿಕ, ಲೌಕಿಕ, ವ್ಯವಹಾರಿಕ ಜಾತ ದೃಷ್ಟಿಗಳಿಗೆ ಜಗವಿದು ಮಾತೇನು ತುಚ್ಛ ಅನಿವಾರ್ಯ ವೆಚ್ಚವೆಲೆ ಸತ್ಯವು ಈ ತೋರ್ಪ ಮಾತ್ರ ಬೆಂದೆನಿಸಿದರು. ತುಚ್ಛ ಐತಿದ್ದು ಹೇಳಲಿಕ್ಕೆ ಬರೋದಿಲ್ಲ. ಅನಿರ್ವಚನ ಐತಿದ್ದು ಹೇಳಕ್ಕೆ ಬರೋದಿಲ್ಲ. ಹೌದಲ್ಲ? ಸುಳ್ಳು ಐತಿದ್ದು, ತುಚ್ಛೀಕರಣ ಮಾಡಲಿಕ್ಕೆ ಬರ್ತೈತಿದ್ದು, ಕನಿಷ್ಠ ಐತಿದ್ದು ಅಂತ ಹೇಳ್ತಾರೆ. ಗಗನ ಕುಸುಮದಂತೆ, ಶುಕ್ತಿ ರಜದಂತೆ ಮಿಗೆ ಆತ್ಮನು ಇಂದ್ರಜಾಲದ ನೆಗಳಿಕೆಯಂತೆಂದು ಪರಿವಿಡದ 4 ಬಗೆಯ ದೃಷ್ಟಾಂತಗಳು ಅವಕ್ಕೆ. ಇವಕ್ಕೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಹೆಂಗೈತೆ ಅಂತಂದ್ರೆ ಈ ರೀತಿಯಾಗಿ ಐತೆ ನೋಡು. ಹೆಂಗೆ ಅಂತಂದ್ರೆ ಶುಕ್ತಿ ರಜಕದಂತೆ. ಹೌದಲ್ಲ? ಬೆಳ್ಳಿ ತೋರ್ತೈತೆ, ಬೆಳ್ಳಿ ಐತೆ ಅನಿಸ್ತೈತಿ, ಕರೆ ಹೇಳಕ್ಕಷ್ಟ ಅದು. ಹೌದಲ್ಲ? ಗಗನ ಕುಸುಮ ಐತೆ ಅನಿಸ್ತೈತಿ, ನೋಡಲಿಕ್ಕೆ ಅಷ್ಟ ಅದು. ಅದನ್ನು ಕಿತ್ಕೊಂಡು ಬಾ ಅಂದ್ರೆ ಕಿತ್ಕೊಂಡು ಬರ್ಲಿಕ್ಕೆ ಬರ್ತೈತೆ ಇಲ್ಲ. ಹೌದಲ್ಲ? ಇಲ್ಲ, ಸುಳ್ಳೈತೆ. ಗಡಿಗೆ ವ್ಯವಹಾರ ದೃಷ್ಟಿಯಿಂದ ಅಷ್ಟೇ ಅದು ಗಡಿಗೆ. ಹೌದಲ್ಲ? ವ್ಯವಹಾರ ಮಾಡೋಕೆ ಅಷ್ಟ ಗಡಿಗೆ. ಆದ್ರೆ ಇರೋದು ಮಣ್ಣ ಐತಿ. ಉಪಯೋಗ ಮಾಡಲಿಕ್ಕೆ ಅಷ್ಟ ಅದ. ನಿಜ ಆಯ್ತೇನೋ ಅಂತಂದರೆ ಗಡಿಗೆ, ಮಣ್ಣೊಳಗೆ ಗಡಿಗೆ ನಿಜ ಆಯ್ತೇನೋ ಅಂತಂದ್ರೆ ಸುಳ್ಳು ಐತಿ, ಮಣ್ಣ ಐತಿ. ಅದು ವ್ಯವಹಾರ ದೃಷ್ಟಿಯಿಂದ ಅಷ್ಟೇ ಅದು. ಹಂಗೆ ತಿಳಿದವನು ಇದು ಜಗತ್ತು ವ್ಯವಹಾರ ದೃಷ್ಟಿಯಿಂದ ಅಷ್ಟೇ ಐತಿದು. ಹೌದಲ್ಲ? ಈ ಶರೀರ ವ್ಯವಹಾರ ದೃಷ್ಟಿಯಿಂದ ಅಷ್ಟೇ ಐತಿ. ನೋಡಲಿಕ್ಕೆ ಕೇಳಲಿಕ್ಕೆ ವ್ಯವಹಾರಕ್ಕೆ ಅಷ್ಟೇ ಐತಿದು. ನಿಜವಾಗಿ ನನ್ನ ಸಂಬಂಧ ಇಲ್ಲ ಅಂತ ತಿಳಿದಿರ್ತಾನ. ಅವಾಗ ಪ್ರಾರಬ್ಧ ಅನ್ನೋದಿಲ್ಲ. ಹೌದು, ಅವು ಇದರಿಂದ ಲಾಭ ಇಲ್ಲ ಅಂತ ತಿಳಿದ ಅವಾಗ ಏನೂ ಮಾಡಿಲ್ಲ. ಅದು ಪ್ರಾರಬ್ಧ ಏನೂ ಮಾಡಿಲ್ಲ. ನಾವು ಇದ್ರಾಗ ಲಾಭ ಪಡ್ಕೋಬೇಕು, ಇದ್ರಾಗ ಸುಖ ಹೊಂದಬೇಕು ಅನ್ನೋರಿಗಿದ ಪ್ರಾರಬ್ಧ ಐತಿ. ಅದು ಉಣ್ಣಬೇಕಾಕೈತಿ. ಹೌದು, ನಿಜವನ್ನ ಅರ್ಥ ಅಂತ ಮುಟ್ಟದವಾಗ ಏನೂ ಇಲ್ಲ. ನಡ್ಬರ್ಕ ಇದ್ದವ್ರಿಗೆ ಇದೈತಿ, ಸತ್ಯನ. ಹೌದಲ್ಲ? ಗಗನ ಕುಸುಮದಂತೆ, ಶುಕ್ತಿ ರಜದಂತೆ ಮಿಗೆ ಆತ್ಮನು ಇಂತಿದು ಇಂದ್ರಜಾಲದ ನೆಗಳಿಕೆಯಂತೆಂದು. ಇಂದ್ರಜಾಲದ ಆಟ ಇದ್ದಂಗೆ ಐತಿ. ಇಂದ್ರಜಾಲದ ಆಟ ಸುಳ್ಳು ಐತನ್ರಿ ಅದು. ಏನು ರೊಕ್ಕನ ತಯಾರು ಮಾಡಿ ಕೊಡ್ತಾನೆ. ಹೌದಲ್ಲ? ಬುಂದೇದ ಉಂಡಿನ ಅವನ ಅದ ಬುಂದೇದ ಉಂಡೆ ಉಣ್ಣ ಅಂತಂದ್ರೆ ಅದ ರೊಕ್ಕ ತಗೊಂಡ ನೀನು ಏನಾರ ಖರೀದಿ ಮಾಡಪ್ಪ ಅಂತಂದ್ರೆ. ಹೌದಲ್ಲ? ಅವು ಉಪಯೋಗಕ್ಕೆ ಬಂದಿದ್ರೆ ಅವ ಯಾಕೆ ಮತ್ತೆ ಅದನ್ನ ಮಂದಿ ಕಡೆ ದುಡ್ಡು ಕೇಳ್ತಿದ್ದ? ಅದು ಉಪಯೋಗಕ್ಕೆ ಬರೋದಿಲ್ಲ. ಇಂದ್ರಜಾಲದ ಆಟ ಅದು
ತೋರಿಸ್ಲಿಕ್ಕೆ ಅಷ್ಟೇ ಅದು. ಅದರಿಂದ ಏನು ಉಪಯೋಗ ಖರೆ ಅಲ್ಲ. ರೊಕ್ಕ ಮಾಡ್ತಾನೆ ಖರೆ. ಹೌದು, ರೊಕ್ಕ ಮಾಡ್ತಾನೆ, ಅದನ್ನು ಉಪಯೋಗ ಬಳಕೆ ಮಾಡ್ಕೊಂಡು ಬರ್ತಾವ ನಾವು ಇಲ್ಲ. ಹೌದಲ್ಲ, ನೀವು ಗಾಳಿ ಒಳಗೆ ಏನು ಬೇಕಾದ್ರೆ ಲಿಂಬೆ ಹಣ್ಣು ತಯಾರು ಮಾಡಿಕೊಡ್ತಾನೆ, ಅದ ಲಿಂಬೆ ಹಣ್ಣು ಮಾಡಿ ತೊಗೊಂಡು ಶರ್ಬತ್ ಮಾಡ್ಕೊಂಡು ಕುಡಿಯಬಹುದಿತ್ತಲ್ಲ. ಹೌದಲ್ಲ, ಆ ಉಪಯೋಗ ಬರಲಾರ್ದು ಅನ್ನೋದು ಗೊತ್ತೈತೆ. ಇಂದ್ರಜಾಲದ ಆಟಪ್ಪ ಇದೆ ಅಂತ ತಿಳಿದ ನಾವು. ಕಪ್ಪಿ ಚಿಪ್ಪಿನೊಳಗಿನ ಬೆಳ್ಳಿಪ್ಪ ಇದು. ಹೌದು, ಗಗನ ಕುಸುಮ ಅಂತ ತಿಳಿದ ನಾವು. ಹೌದಲ್ಲ, ಗಗನದೊಳಗಿನ ಕುಸುಮವನ್ನು ತೊಗೊಂಡು ಬಾ ಅಂತಂದ್ರೆ ತೊಗೊಂಡು ಬರ್ಲಿಕ್ಕೆ ಬರೋದಿಲ್ಲ. ನಕ್ಷತ್ರ ಪುಂಜವನ್ನು ಕಿತ್ಕೊಂಡು ಬಾ ಅಂದ್ರೆ ಹೌದು ತೋರ್ತತಿ ಖರೆ ಅದು. ಗಗನ ಕುಸುಮದಂತ ತೋರ್ತತಿ, ಆದ್ರೆ ಅದನ್ನು ಕಿತ್ಕೊಂಡು ಬರ್ಲಿಕ್ಕೆ ಬರ್ತೈತಿ ಇಲ್ಲ. ಹೌದಲ್ಲ, ಕಪ್ಪಿ ಚಿಪ್ಪಿನೊಳಗೆ ಬೆಳೆ ತೋರ್ತೈತಿ, ಅದನ್ನು ಉಪಯೋಗ ಮಾಡು ಅಂತಂದ್ರೆ ಹೇಳಲಿಕ್ಕೆ ಅಷ್ಟೇ. ಬೆಳ್ಳಿ ಹಂಗೈತಿ ನೋಡು, ಬೆಳ್ಳಿ ಅನ್ನಿಸ್ತೈತಿ. ಅದು ವ್ಯವಹಾರಕ್ಕೆ ಇಂದ್ರಜಾಲದ ಆಟ ಇದು. ಹೌದಲ್ಲ, ಇಂದ್ರಜಾಲದ ಆಟ ಸತ್ಯ ಅಲ್ಲ. ಹೌದಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಲಿಕ್ಕೆ ಕೇಳಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಮಾತ್ರ ಇದು ಸತ್ಯ ಅನಿಸ್ತದೆ. ಆದರೆ ಅದು ನಿಜವಾಗಿಯೂ ಕೂಡ ಆ ಯೋಗಿಗೆ ಇದು ಯಾವೂ ಇಲ್ಲ. ಉಳ್ಳೋಡು ಉಂಟಾಗಿರೋದು ಇಲ್ಲೇನೆ ತೋರ್ಪೋದು. ಐತಂದ್ರೆ ಇಲ್ಲ ಅಲ್ಲಿ. ಹೌದಲ್ಲ, ಉಳ್ಳೋಡು ಉಂಟಂತೆ ಇಲ್ಲೇನೆ ತೋರ್ಪೋದು. ಇಲ್ಲಿ ಅಂತಂದ್ರೆ ತೋರ್ತತಿ. ಅದಕ್ಕಿದಕ್ಕೆ ಅನಿರ್ವಚನೆ ಅಂತ ಹೇಳಬೇಕಾಗೈತಿ. ಹಿಂಗಂತಂದ್ರೆ ಹಂಗೈತೇನೋ ಇಲ್ಲ, ಮತ್ತು ತೋರುದಿಲ್ಲನ ತೋರ್ತತಿ, ಸತ್ಯದಂತೆ ತೋರ್ತತಿ. ಇದ್ದಂಗೆ ತೋರ್ತತಿ. ಹೌದಲ್ರಿ? ಇಲ್ಲಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ತೋರ್ತತಿಲ್ಲ, ಸತ್ಯ ಅದು ಅನ್ನಿಸ್ತತಿ. ಅವಿಗೆ ಮತ್ತು ಅವಾಗೆಲ್ಲ ಹಸಿವತೃಷಗಳದಾವಲ್ರಿ ಅಂತಂತ ಅನಿಸ್ತೈತಿ. ಊಟ ಮಾಡ್ತಾನಲ್ರಿ ಮತ್ತು ಅವರು ನಮ್ಮಂಗೆ ಅಂತಂದ್ರೆ ಅದು ಸತ್ಯ ಅನಿಸ್ತೈತಿ. ಆದ್ರೆ ಅವಂಗೂ ಇಲ್ಲದ, ಅವನೊಳಗೆ ಆ ಭಾವ ಇಲ್ಲ, ಉಂತೇನೆ ಅನ್ನೋ ಭಾವ ಇಲ್ಲ. ನೀ ನೋಡಾಕತ್ತಿ ಅಂತ ಅವಂತ ನಾವು ಏನು ತಂದು ಕೊಟ್ಟರು ತಿಂತಿರ್ತಾನ, ಆ ಭಾವ ಇಲ್ಲದು. ಹೌದಲ್ಲ, ಮಿಥುನ ಪಕ್ಷಿ ಹಂಗಿರ್ತಾನೆ. ವ್ಯವಹಾರ ಮಾಡ್ತಿದ್ರು ಕೂಡ ವ್ಯವಹಾರದೊಳಗಿಲ್ಲ ಅವನ ಲಕ್ಷ್ಯ ತನ್ನ ಸ್ವರೂಪದೊಳಗೆ. ಹೌದಲ್ಲ, ಆ ರೀತಿಯಾಗಿ ಅವನಿರ್ತಾನ. ಪ್ರಾರಬ್ಧ ಅವನಿಲ್ಲ ಅಂತ ಹೇಳ್ತಾರೆ. ನಿಜವನ್ನ ಅರದಂತ ಯೋಗಿಗೆ ಪ್ರಾರಬ್ಧ ಇಲ್ಲ. ಉಳ್ಳೋಡು ಉಂಟಾಗಿರೋದು ಇಲ್ಲೇನೆ ತೋರ್ಪುದು. ನಲ್ಲಳೆ ಕೇಳಿದು ಕಾರಣ ಸೊಲ್ಲಿಡೆ ತಾನು ಇದರೆಂದು ಇಂತು ತೋರ್ಪದು. ಇದೆಲ್ಲವೂ ಅರಿಯೇ ಮಿಥ್ಯಾ ವ್ಯವಹಾರ. ಇದೆಲ್ಲವನ್ನು ತಿಳ್ಕೊಂಡ್ರೆ ಮಿಥ್ಯೆ ಐತಿ ನೋಡೋದು. ಈ ವ್ಯವಹಾರ ಮಿಥ್ಯೆ ಐತಿ ತಿಳಿದು ನೋಡಿದೆ ಅಂದ್ರೆ ಸುಳ್ಳೈತಿ. ಹೌದಲ್ಲ, ಕಪ್ಪಿ ಚಿಪ್ಪು ಬೆಳೆ ಅಂತ ತಿಳಿತನೂ ಅದನ್ನು ಕಿಶೆದಾಗ ಇಟ್ಕೊಂಡು ಹೋದಿ ಮನಿತನೂ. ಹೌದಲ್ಲ, ಯಾಕೆ ದಾರ ತೆಗೆದು ನೋಡಿದ್ರೆ ಯಾರು ನಮ್ದು ಅಂತ ಹೇಳಿದ್ರ ಅಂತ ತಿಳ್ಕೊಂಡು ಮನೆಗೆ ಹೋಗಿ ಯಾರೂ ಇಲ್ಲಲ್ಲಿ ತೆಗೆದು ನೋಡಿ ಅವಾಗ ಅಯ್ಯೋ ಅಂತ ಸುಳ್ಳು ಅಂತ ತೆಗೆದು ಹೋಗಿದೆ. ಅಲ್ಲಿ ತನೂ ಸತ್ಯನ ಆಗಿತ್ತದು. ಹೌದಲ್ಲ, ಬೆಳ್ಳಿ ಅಂತನ ಇಟ್ಕೊಂಡು ಹೋಗಿದ್ದ. ಹೌದಲ್ರಿ, ದಾರ ತೆಗೆದು ನೋಡಿದ್ರೆ ಮತ್ತೆ ಯಾರು ನಮ್ದಂತಂದು ಇಂದಾರ ಅಂತೇಳಿ ಇವಾಗ ಇದಿತ್ತು. ಅದಕ್ಕೆ ಮನ್ಯಾಗ ಹೋಗಿ ತೆಗೆದು ನೋಡ್ತಾನ, ಅವಾಗ ಕಪ್ಪಿ ಚಿಪ್ಪ.
ಇಲ್ಲಿ ಹಂಗೆ ದಾರಾಗ ಹೋಗ್ತಾ ಗೆನ್ಕೆ ಹಾಕ್ಕೊಂತ ಹೋಗಿದ್ದು, ಅಯ್ಯೋ ಇಷ್ಟು ಬಾಳಿ ಸಿಕ್ತು ನನಗೆ, ಅದನ್ನು ಮಾಡಿಸ್ಬೇಕು ಇದನ್ನು ಮಾಡಿಸ್ಬೇಕು, ಹಿಂಗೆ ಗಾಳಿ ಒಳಗೆ ಗೋಪುರ ಕಟ್ಕೊಂತ ಹೋದ. ಮನೆಗೆ ಹೋದ್ಮೇಲೆ ತೆಗೆದು ನೋಡಿದ ಮೇಲೆ ಎಲ್ಲ ಗೋಪುರ ಬಿದ್ದು, ಯಾಕೆಂದ್ರೆ ಸುಳ್ಳು ಹಂಗೆ ತಿಳಿದಿರ್ತಾರವು. ಇದೆಲ್ಲವೂ ಮಿಥ್ಯಾ ವ್ಯವಹಾರ ಅಂತ ತಿಳಿದಿರ್ತಾರೆ. ಹೀಗಾಗಿ ಅವರು ಅಲ್ಲಿದ್ದರೂ ಕೂಡ ಅದರ ಏನೂ ಆಗಿಲ್ಲ, ಬಾಧಕ ಆಗಿಲ್ಲ. ಹೌದು, ತಾನಿದಿರೆಂದಂತೂ ತೋರ್ಪುದು ಇದೆಲ್ಲವೂ ಒರೆಯೇ ಮಿಥ್ಯಾ ವ್ಯವಹಾರ. ಅದರಿಂದೇ ಪೂರ್ಣಾತ್ಮನಿಗೆ ಮಿಥ್ಯಾ ವ್ಯವಹಾರವದು ನಿಜವೆಣೇ ತೋರುತ್ತಿರುವುದು. ಒದವಿ ಸಮ್ಯಜ್ಞಾನ ಲೋಚನದಿಂದೇ ನೋಡು ಇದು ಖುಷಿಯೆಂದೆನಿಸುತ್ತಿರುಕು. ಪೂರ್ಣ ತಿಳುವಳಿಕೆಯಿಂದ ನೋಡಿದಾಗ, ಸಮ್ಯಜ್ಞಾನದಿಂದ ನೋಡಿದಾಗ ಇದು ಸುಳ್ಳಾಕೈತಿ. ಅವನು ಪ್ರಾರಬ್ಧ ಅವ್ನಿಗೆ ಐತೆ ಅನ್ನೋದು ತಿಳುವಳಿಕೆಯಿಂದ ನೋಡಿದಾಗ ಸುಳ್ಳಾಕೈತಿ. ಹೌದಲ್ಲ? ದೇಹ ಭಾವವನ್ನು ಇಟ್ಕೊಂಡು ನೋಡಿದೆ ಅಂದ್ರೆ ಅವರು ದೇಹನ ಅಂತ ನೋಡಿದೆ ಅಂದ್ರೆ ಪ್ರಾರಬ್ಧ ಐತೆ ಅನ್ನಿಸ್ತೈತಿ. ನೀ ದೇಹ ಅಲ್ಲ ಅಂತ ತಿಳಿದು ನೋಡು, ಅವರು ದೇಹ ಅಲ್ಲ. ಅವರು ದೇಹ ಭಾವ ಇಲ್ಲ ಅವ್ರಿಗೆ. ದೇಹ ಭಾವ ಇರುತ್ತನೂ ಪ್ರಾರಬ್ಧ ಐತಿ, ದೇಹ ಭಾವ ಒಳದವನು ಪ್ರಾರಬ್ಧ ಇಲ್ಲ ನೋಡು ಅಂತ ಹೇಳ್ತಾರೆ. ಹೌದು, ತಿಳಿದು ನೋಡಿದೆ ಅಂದ್ರೆ ಪ್ರಾರಬ್ಧ ಇಲ್ಲ. ಸಮ್ಯಜ್ಞಾನ ಲೋಚನದಿಂದ ನೋಡಿದರೆ ಇದು ಖುಷಿಯೆಂದೆನಿಸಿತು. ತಿಳುವಳಿಕೆಯಿಂದ ನೋಡಿದಾಗ ಸುಳ್ಳು ಅನ್ನಿಸ್ತೈತಿ, ಸುಳ್ಳು ಐತಿ, ಪ್ರಾರಬ್ಧ ಇಲ್ಲ ಅನ್ನಿಸ್ತೈತಿ. ನಾವು ಮುಕ್ತರನ್ನ, ಅನುಭವಗಳನ್ನ, ಜ್ಞಾನಿಗಳನ್ನ ಯಾವ ದೃಷ್ಟಿಯಿಂದ ನೋಡ್ತೇವೆ ಅಂದ್ರೆ ನಮ್ಮಂಗೆ ನೋಡ್ತೇವೆ. ಅದಕ್ಕೆ ಅವರಿಗೆ ಐತಲ್ರಿ ಅಂತ ಅನ್ನಿಸ್ತೈತಿ. ತಿಳುವಳಿಕೆಯಿಂದ, ಪೂರ್ಣ ಪ್ರಜ್ಞೆಯಿಂದ ನೋಡಿದಾಗ ಅವಾಗ ಸುಳ್ಳಾಕೈತಿ. ಶರೀರ ನಾನು ಅಂತ ತಿಳಿದು ನಮ್ಮಂಗೆ ಅವರು ಅಂತ ನೋಡ್ತೇವಂತನ ಅವರಿಗೂ ಐತಿ ಬಿಡ್ರಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಎಲ್ಲದ ಅಲ್ಲೇ ಇದ್ದರೂ ಕೂಡ ಅವ್ರಿಗೇನು ಮಾಡಿಲ್ಲ. ಯಾಕೆ ಹಚ್ಕೊಂಡಿಲ್ಲ ಅಂತ. ಕುಂಬಾರದೊಳ ರಚನೆಯಾಗ ಐತಿ, ಅಂಟಬೇಕಾಗಿತ್ತು. ಹಾಗಾದ್ರೆ ಅಂಟಿಲ್ಲ ಅದಕ್ಕೆ, ಅವ್ರು ಹಚ್ಕೊಂಡಿಲ್ಲ ಅದನ್ನ ಹಚ್ಕೊಂಡಿಲ್ಲ. ಹಂಗಂತ ತಿಳ್ಕೊಂಡು ನನಗಿಲ್ಲ ಅಂತ ತಿಳ್ಕೊಂಡು ಎಮ್ಮೆ ಹೋಗಿ ಕೆಸರಿನಾಗೂ ಬಿದ್ದು ಒಳ್ಳಾಡಿದ್ರೆ ಹೌದಲ್ಲ, ಕೆಸರು ಅನ್ಸತ್ತೆ. ಯಾಕೆ ಶರೀರ ಭಾವ ಬಿಟ್ಟಿಲ್ಲ. ಹೌದಲ್ಲ, ಈ ಶರೀರ ಭಾವ, ಶರೀರ ನಾನು ಅನ್ನತಕ್ಕಂಥದ್ದು ಏನು ಅಂತ ವಿಚಾರ ಮಾಡಿ ನೋಡಿ, ನಾನು ಶರೀರ ಅಲ್ಲಪ್ಪ, ನಾನು ಅರ್ವ ಇದ್ದೇನೆ, ಆತ್ಮನ ಇದ್ದೇನೆ ಅಂತ ತಿಳಿದು ನೋಡಿದೆ ಅವಾಗ ಇದು ಏನೂ ಬಾಧಕ ಮಾಡಿಲ್ಲ. ನಾವು ಶರೀರ ನಾನು ಅಂತ ತಿಳಿದು ಅಹಂಕಾರ ಮಮಕಾರಕ್ಕೆ ಬಿದ್ದೇವಂತ ತಿಳ್ಕೊಂಡು ಇದು ಬಾಧಕ ಆಗೈತಿ. ಹೌದಲ್ಲ, ಅವನು ಪ್ರಾರಬ್ಧ ಉಂಡ ತೀರಿಸ್ಬೇಕು. ಅವನಿಗೂ ಐತೆ ಅಂದರೂ ಕೂಡ ಅವನಿಗಿಲ್ಲ. ಯಾಕಿಲ್ಲ ಅಂದ್ರೆ ಅವನು ಶರೀರ ಭಾವನ ಬಿಟ್ಟಾನ. ಎಲ್ಲಿವರೆಗೂ ಶರೀರ ಭಾವ ಇರ್ತೈತೆ ಅಲ್ಲಿವರೆಗೂ ಪ್ರಾರಬ್ಧ ಐತಿ. ಶರೀರ ಭಾವವನ್ನು ಕಳ್ಕೊಂಡು ನಾವು ಪ್ರಾರಬ್ಧ ಇಲ್ಲ. ಹೌದು, ಶರೀರ ಉಣ್ತಿದ್ರೂ ಕೂಡ ಅವನಿಗೆ ಅದ್ರ ಸಂಬಂಧ ಇಲ್ಲ. ಶರೀರ ಉಣ್ಲಿಕ್ಕೆ ಬಂದಂಥದ್ದು ಅಂತ ತಿಳಿದಿರ್ತಾನ. ಶರೀರ ಅಂತ ನೋಡಾಕತ್ತಿಲ್ಲ ಅವ. ನಾ ಅರಿವಾದೇನೆ ಅಂತ ತಿಳಿದು ನೋಡಾಕ್ತಾನ. ಅರಿವಿನ ಭಾವದೊಳ ನೆಲೆ ನಿಂತಾನಂತ ತಿಳ್ಕೊಂಡು ಅವು ಪ್ರಾರಬ್ಧ ಇಲ್ಲ ಅಂತ ಹೇಳಿ. ಹೌದು, ಸಾಮಾನ್ಯರ ಶರೀರ ಭಾವದ ದೃಷ್ಟಿಯಿಂದ ನೋಡ್ತೇವೆ ಅಂತ ತಿಳ್ಕೊಂಡು ನಮಗೆ ಅವರಿಗೂ ಐತಲ್ರಿ ಅಂತ ಹೇಳ್ತೇವೆ. ಹೌದು, ಯೋಗೀಶ್ವರನಿಗೆ ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣೆ. ಪ್ರಾರಬ್ಧ ಭೋಗ ವ್ಯವಹಾರ ಅವನು ಇಲ್ಲ ಅಂತ ಹೇಳ್ತಾರೆ. ಸಕಲ ಸಾಧು ಸಂತ ನಾರಾಯಣ